not to carry the ark of the covenant. Under the old covenant, they were chosen to carry the ark of the covenant, but under the new covenant, God has chosen you and me to carry God Almighty in your heart. You will. ನಿಮ್ಮ ಬೆಲೆ ಯಾಕೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ನಿಮಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟು ಬೆಲೆ ನಿಮಗಿದೆ. ಕಾರಣ ಏನು? ಬೆಲೆ ಉಳ್ಳಾತನು ನಿನ್ನ ಒಳಗಡೆ ಇದ್ದಾನೆ. ಯೇಸುವೇ ವಂದನೆ, ಯೇಸುವೇ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ. ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Thank you, Jesus. Praise you, Jesus. Hallelujah. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಬೆಳಗ್ಗೆ ಒಂದು ಪ್ರಶ್ನೆಯಿಂದ ಪ್ರಬೋಧನೆ ನಾವು ಪ್ರಾರಂಭ ಮಾಡಿದ್ವಿ. ಯಾವ ಉದ್ದೇಶಕ್ಕಾಗಿ ನಾವು ಕ್ರೈಸ್ತರಾಗಿದ್ದೇವೆ ಅಥವಾ ಹೊಸ ಜನ್ಮವನ್ನು ನಾವು ಪಡೆದುಕೊಂಡಿದ್ದೇವೆ ಎಂಬಂತಹ ಪ್ರಶ್ನೆಯೊಂದಿಗೆ ನಾವು ಬೋಧನೆಯನ್ನು ಪ್ರಾರಂಭ ಮಾಡಿದ್ವಿ. ಈಗ ಇನ್ನೊಂದು ಪ್ರಶ್ನೆಯೊಂದಿಗೆ ಈ ಸೆಷನ್ ಪ್ರಾರಂಭ ಮಾಡೋಣ. ಪ್ರಶ್ನೆ ಏನು ಅಂದರೆ, ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ದಿಸ್ ರಿಟ್ರೀಟ್? ವಾಟ್ ಐ ಆಮ್ ಗೋಯಿಂಗ್ ಟು ಡೂ ವಿತ್ ದಿಸ್ ರಿಟ್ರೀಟ್? ಈ ಧ್ಯಾನದಲ್ಲಿ ನಾನು ಭಾಗವಹಿಸಿ ಏನು ಮಾಡಬೇಕು, ಅಥವಾ ಯಾತಕ್ಕಾಗಿ ಈ ಧ್ಯಾನ? ಈ ಧ್ಯಾನದಲ್ಲಿ ನಾನು ಭಾಗವಹಿಸಿ ಏನು ಮಾಡೋದಿದೆ? ಏನು ಮಾಡೋದಿದೆ? ಇದು ತಲೆಗೆ ಅರ್ಥ ಆಗಬೇಕು, ನಮ್ಮ ಹೃದಯದ ಒಳಗಡೆ ಹೋಗಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ಗೊತ್ತಾ? ಪ್ರತಿ ತಿಂಗಳು ಇಲ್ಲಿ ಧ್ಯಾನ ನಡೀತಾನೆ ಇರುತ್ತೆ. ನೀವು ಬರ್ತಾ ಇರ್ತೀರಿ, ಕೇಳಿಸ್ಕೊಳ್ತಾ ಇರ್ತೀರಿ, ಹೋಗ್ತೀರಿ. ಜೂನ್ ತಿಂಗಳು 13ನೇ ತಾರೀಕು ಸಂಜೆ 6 ಗಂಟೆಯಿಂದ, ಶುಕ್ರವಾರ ಗುರುವಾರ ಸಂಜೆ 6 ಗಂಟೆಯಿಂದ, ಭಾನುವಾರ 16ನೇ ತಾರೀಕು ಸಂಜೆ 4:15 ತನಕ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲಿ ಬೆಳವಣಿಗೆ ಧ್ಯಾನಕೂಟ ಇದೆ. ಕೊಯ್ನೋನಿಯ ಹೆಸರಿನ ಧ್ಯಾನಕೂಟ. 8 ರಿಟ್ರೀಟ್ಸ್ ಆಗಿದೆ, ಈಗ 9ನೇದು. ಬರ್ತಾ ಇರ್ತೀವಿ, ಕುತ್ಕೊಳ್ತೀವಿ, ವಾಕ್ಯ ಕೇಳಿಸ್ಕೊಳ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಹೋಗ್ತೀವಿ. ವಾಟ್ ಈಸ್ ದ ಯೂಸ್? ವಾಟ್ ಐ ಆಮ್ ಗೋಯಿಂಗ್ ಟು ಡೂ ವಿತ್ ದಿಸ್ ರಿಟ್ರೀಟ್? ಸೀರಿಯಸ್ ಆಗಿ ನಾವು ಯೋಚನೆ ಮಾಡಿ ಬರಬೇಕು. ಧ್ಯಾನಕ್ಕೆ ಬರುವಾಗ ಇದೇನು ಯೋಚನೆ ಇಲ್ಲ, ಹೋಗಿ ಬರುವಾಗ ಯೋಚನೆ ಏನು ಇರೋದಿಲ್ಲ. ಬಂದ ಮೇಲೆ ದೇವರು ಏನು ಮಾಡಬೇಕೆಂದು ತಿಳಿಸ್ಕೊಡ್ತಾರೆ ಬೋಧನೆ ಮುಖಾಂತರವಾಗಿ. ಎಷ್ಟೋ ಆಲೋಚನೆಗಳನ್ನು ಕೊಡ್ತಾರೆ, ಆದರೆ ಅದರಲ್ಲಿ ಒಂದನ್ನು ಕೂಡ ನಾವು ತೆಗೆದುಕೊಂಡು ಹೋಗಿ ಜೀವಿಸೋದಿಲ್ಲ. ಮತ್ತೇನು ಮಾಡ್ತೀವಿ? ನೆಕ್ಸ್ಟ್ ರಿಟ್ರೀಟ್ಗೆ ಬುಕ್ ಮಾಡ್ಕೊಂಡು ಬರ್ತೀವಿ. ಹೀಗೆ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಹಾಗೆ ಇದ್ಬಿಡ್ತೀವಿ. ಸೊ ಈ ರಿಟ್ರೀಟ್ ಮಾತ್ರ ಅಲ್ಲ, ಇನ್ನು ಮುಂದೆ ನಡೆಯುವ ಯಾವುದೇ ರಿಟ್ರೀಟ್ ನೀವು ಭಾಗವಹಿಸೋದಾದರೂ ರಿಟ್ರೀಟಲ್ಲಿ ಭಾಗವಹಿಸಬೇಕು. ಯಾಕೆ ಅಂದರೆ ಬೆಳಿಲಿಕ್ಕೋಸ್ಕರ, ಅಲ್ಲೇ ಇರಲಿಕ್ಕೋಸ್ಕರ ಅಲ್ಲ. ಟು ಗ್ರೋ ಅಪ್ವರ್ಡ್, ಇನ್ನು ಹೆಚ್ಚಾಗಿ ಮೇಲಕ್ಕೆ ಆತ್ಮಿಕ ಜೀವಿತದಲ್ಲಿ ಬೆಳಿಬೇಕು, ಪ್ರೀತಿಯಲ್ಲಿ ಬೆಳಿಬೇಕು, ಪರಿಶುದ್ಧತೆಯಲ್ಲಿ ಬೆಳಿಬೇಕು, ಆಧ್ಯಾತ್ಮಿಕತೆಯಲ್ಲಿ ಬೆಳಿಬೇಕು, ಕ್ಷಮೆಯಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು. ಈ ಒಂದು ಬೆಳವಣಿಗೆ ಆಗಬೇಕು. ಆತ್ಮಗಳ ಆದಾಯದಲ್ಲಿ ಬೆಳವಣಿಗೆ ಆಗಬೇಕು. ಆದರೆ ಏನಾಗ್ತಾ ಇದೆ?
ಏನೂ ಆಗ್ತಾ ಇಲ್ಲ. ಕಮ್ಮಿಂಗ್, ಅಟೆಂಡಿಂಗ್, ಗೋಯಿಂಗ್ ಬ್ಯಾಕ್, ಕಮ್ಮಿಂಗ್, ಅಟೆಂಡಿಂಗ್, ಈಟಿಂಗ್, ಚಾಟಿಂಗ್, ಗೋಯಿಂಗ್ ಬ್ಯಾಕ್. ಒಂದು ಡಿಸಿಷನ್ ಮಾಡಿ, ಈ ಧ್ಯಾನ ಮತ್ತು ಇನ್ನು ಮುಂದಿನ ಯಾವುದೇ ಧ್ಯಾನ ನೀವು ಭಾಗವಹಿಸೋದಾದರೆ ಭಾಗವಹಿಸಿ ಅಂತ ನಾನು ಹೇಳೋದಿಲ್ಲ. ನಿಮಗೆ ಅನಿಸಿದರೆ ಭಾಗವಹಿಸಿ, ನಿಮಗೆ ಭಾಗವಹಿಸಬೇಕು ಅಂತ ಅನಿಸಿದರೆ ಭಾಗವಹಿಸಿ. ನಿಮಗೆ ಅನಿಸಿತ್ತು ನೀವು ಬಂದಿದ್ದೀರಿ, ಅನ್ನಿಸ್ತಾ ಇದ್ದವ್ರು ಮನೇಲಿದ್ದಾರೆ, ಸೊ ನೀವು ಭಾಗ್ಯವಂತರು. ಓಕೆ, ಯಾಕೆ ನೀವು ಭಾಗ್ಯವಂತರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕುತ್ಕೊಂಡು ನಮಗೆ ಹೇಳುವಂಥ ವಿಷಯಗಳನ್ನು ಫೋಕಸ್ ಮಾಡಿ ಅದನ್ನು ಧ್ಯಾನಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಮನೆಯಲ್ಲಿ ಕುತ್ಕೊಂಡು ಮಾಡ್ತೀನಿ ಅಂದರೆ ಅದು ಖಂಡಿತ ಅಸಾಧ್ಯ, ಸಾಧ್ಯನೇ ಇಲ್ಲ. ಇಲ್ಲಿ ಬಂದೇ ಕಷ್ಟ ಆಗ್ತಾ ಇದೆ, ಇನ್ನು ಮನೇಲಿ ಕುತ್ಕೊಂಡು ಮಾಡೋದು ಅಷ್ಟೇ. ಎನಿವೆ, ನೀವು ಬಂದಿದ್ದೀರಿ ಭಾಗ್ಯವಂತರು, ಆದರೆ ನಿರ್ಭಾಗ್ಯರಾಗಬೇಡಿ. ಬಂದು ನಿರ್ಭಾಗ್ಯರಾಗಬೇಡಿ, ಬರದೇ ಇದ್ದು ನಿರ್ಭಾಗ್ಯರಾದವರು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಆದರೆ ಬಂದು ನಿರ್ಭಾಗ್ಯರಾಗಬಾರ್ದು ನೀವು. ಆದ್ದರಿಂದ ಮುಂದೆ ನೀವು ಕೇಳಿಸಿಕೊಳ್ಳುವ ಪ್ರಬೋಧನೆ ಯಾವುದೇ ಇರಲಿ, ನೀವು ಅಟೆಂಡ್ ಮಾಡುವಂಥ ಧ್ಯಾನಕೂಟಗಳು ಯಾವುದೇ ಇರಲಿ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ವಿತ್ ದಿಸ್ ಎಂಬ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ನಿಮ್ಮ ಒಳಗಡೆಯಿಂದ ಬರಬೇಕು. ಎಸ್, ಐ ಆಮ್ ಗೋಯಿಂಗ್ ಟು ಡೂ ದಿಸ್ 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 ದಿಸ್. ನಾನು ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇದಾಗಬೇಕು, ಇದಾಗಬಾರ್ದು, ಈ ರೀತಿಯ ಒಂದು ದೃಢವಾದ ತೀರ್ಮಾನ ಒಳಗಡೆ ಬರಬೇಕು. ಅದಲ್ಲದೆ ಬಂದು ಇಷ್ಟೆಲ್ಲ ವಾಕ್ಯಗಳನ್ನು, ಸತ್ಯದ ಅರಿವನ್ನು ನೀವು ತೆಗೆದುಕೊಂಡು ಹೋಗಿ ನೀವೇ ಹಂದಿಗಳಾಗಬಾರ್ದು. ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ, ಮುತ್ತು ದೇವರ ವಾಕ್ಯ. ಓಕೆ, ಈ ಮುತ್ತನ್ನು ತೆಗೆದುಕೊಂಡು ಹೋಗಿ ಹಂದಿಗಳ ಮುಂದೆ ಚೆಲ್ಲಬೇಡಿ. ಮುತ್ತನ್ನು ತೆಗೆದುಕೊಂಡು ಹೋಗಿ ಹಂದಿಗಳ ಮುಂದೆ ಚೆಲ್ಲಬೇಡಿ. ಕಳೆದ ದಿವಸ ಯೂಟ್ಯೂಬ್ನಲ್ಲಿ ಒಂದು ಸಹೋದರನ ಬಗ್ಗೆ ಇನ್ನೊಬ್ಬ ಬೋಧಕರು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದರೆ, ತುಂಬ ಒಳ್ಳೆಯ ಒಬ್ಬ ಬೋಧಕ, ತುಂಬ ದೇವರ ವಾಕ್ಯದ ಪ್ರಕಟಣೆಗಳನ್ನು ತಿಳಿಸುವಂಥವ್ರಂತೆ ಅವರು. ಸೊ ಅವರು ತುಂಬ ಕಡೆಗಳಲ್ಲಿ ಹೋಗಿ ಪ್ರಬೋಧನೆ ಮಾಡಿದ್ದಾರೆ, ಜನರೆಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆದರೆ ಒಂದು ಕಡೆ ಹೋಗಿ ಪ್ರಬೋಧನೆ ಮಾಡಿದ್ದಾರೆ, ಫುಲ್ ಕಂಪ್ಲೇಂಟ್. ಅದಕ್ಕೆ ಈ ಒಬ್ಬರು ಸೀನಿಯರ್ ಆದ ಪ್ರಬೋಧಕರು ಹೇಳ್ತಾ ಇದ್ರು, ಯಾಕೆ ಆ ಮನುಷ್ಯನ ಮೇಲೆ ಅಷ್ಟು ಕಂಪ್ಲೇಂಟ್ ಬಂತು? ಎಲ್ಲ ಮೀಡಿಯಾಗಳಲ್ಲಿ, ನ್ಯೂಸ್ ಪೇಪರ್ಸಲ್ಲಿ, ಎಲ್ಲ ಕಡೆಗಳಲ್ಲೂ, ಚಿಕ್ಕ ಚಿಕ್ಕ ಸಭೆಗಳಲ್ಲಿ ಎಲ್ಲ ಕಡೆ ಆತನ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿದ್ದಾರೆ. ಕಾರಣ ಏನು ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಈ ಒಳ್ಳೆಯ ಬೋಧಕ ದೇವರ ವಾಕ್ಯದ ಈ ಸತ್ಯಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಹಂದಿಗಳ ಥರ ಇರುವ ಒಂದು ಕಾಂಗ್ರಿಗೇಷನ್ಗೆ ಪ್ರಬೋಧನೆ ಮಾಡಿದ್ದೇ ಕಾರಣ. ಪೌಲರು ಹೇಳ್ತಾರೆ, ಈ ಆತ್ಮಿಕ ಸತ್ಯಗಳನ್ನು ಆತ್ಮಿಕ ವ್ಯಕ್ತಿಗಳಿಗೆ ನಾವು ಹೇಳ್ತೀವಿ, ಭೌತಿಕ ಮನುಷ್ಯರಿಗೆ ಹೇಳಿ ಪ್ರಯೋಜನ ಇಲ್ಲ. ಅವರು ಹಂದಿಗಳ ಥರ ಕೆಸರಲ್ಲಿ ತುಳ್ಕೊಂಡೇ ಇರ್ತಾರೆ. ಅವ್ರ ಹತ್ರ ತೆಗೆದುಕೊಂಡು ಹೋಗಿ ನೀನು ಈ ಮುತ್ತನ್ನು ಕೊಟ್ಟರೆ ಇದನ್ನು ತುಳಿದು ಬಿಡ್ತಾರೆ, ತಿರುಗಿ ಬೀಳ್ತಾರೆ. ಅದೇ ಆಗಿದ್ದು ಆ ಮನುಷ್ಯನಿಗೆ. ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇಲ್ಲದೆ ಇರತಕ್ಕಂಥವ್ರ ಹತ್ರ ಹೋಗಿ ಅವ್ರು ಹೇಳಿದರು, ಅದೇ ಅವ್ರ ತಪ್ಪು. ಸೊ ಫಾದರ್ಸ್ ಹೇಳ್ತಾ ಇರೋದು ಇದು ಲೀಡರ್ಸ್ ಧ್ಯಾನ ಅಂತ. ಅಂದರೆ ನೀವೆಲ್ಲರೂ ಕರಿಸ್ಮ್ಯಾಟಿಕ್ ಲೀಡರ್ಸ್ಗಳು, ನವೀಕರಣದ ನಾಯಕರು, ಮುಖಂಡರುಗಳು. ಸೊ ಆದ್ದರಿಂದ ಖಂಡಿತವಾಗ್ಲೂ ನೀವೆಲ್ಲ ಆತ್ಮೀಕ ಜ್ಞಾನದಲ್ಲಿ ಬೆಳೀತಾ ಇರುವವರು ಮತ್ತು ತುಂಬ ಆತ್ಮಿಕ ಜ್ಞಾನದಲ್ಲಿ ಬಲ ಹೊಂದಿಕೊಳ್ತಾ ಇರುವವರು. ಸೊ ಆ ಒಂದು ಅರ್ಥದಲ್ಲಿ ಇದನ್ನು ಬೋಧನೆ ಮಾಡ್ತಾ ಇರೋದು, ಈ ಧ್ಯಾನವನ್ನು ಹೇಳ್ತಾ ಇರೋದು. ಆದ್ದರಿಂದ ಇಲ್ಲಿ ಹೇಳುವಂಥ ಆತ್ಮಿಕ ವಿಷಯಗಳು ನೀವು ತುಳಿದು ಹಾಕುವವರು ಆಗಬಾರ್ದು, ತಪ್ಪಾಗಿ ತೆಗೆದುಕೊಂಡು ಹೋಗಿ ಇನ್ನೊಂದು ಕಡೆ ಹೇಳುವವರು ಆಗಬಾರ್ದು. ಸೊ ಹಾಗೆ ಹೇಳಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೇಳೋರು ಹೇಳ್ಕೊಂಡು ಹೋದರು, ಅವರ ಸೇವೆ ಏನು ಹಾಳಾಗಲಿಲ್ಲ. ಆದರೆ ನಾನೊಂದು ಹಂದಿ ಆಗಬಾರ್ದಷ್ಟೇ. ಈ ಆತ್ಮಿಕ ಸತ್ಯಗಳು ದೇವರು ನನಗೆ ಕೊಡ್ತಾ ಇದ್ದಾರೆ ಏನೆಂದು ಪರಿಗಣಿಸಿ, ನಾನು ಒಂದು ಉಪ್ಪು, ರುಚಿ ಕೊಡುವ ಉಪ್ಪಿನ ಕಣ ಎಂದು ಪರಿಗಣಿಸಿ
ದೇವರು ನನಗೆ ಕೊಡ್ತಾ ಇದ್ದಾರೆ, ಇದಕ್ಕೆ ತುಂಬ ಬೆಲೆ ಇದೆ. ಐ ಹ್ಯಾವ್ ಟು ಡೂ ಸಮಥಿಂಗ್ ವಿತ್ ದಿಸ್ ಟ್ರೆಜರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ದೀಸ್ ಆರ್ ದ ಟ್ರೆಜರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ಸಾಮ್ರಾಜ್ಯದ ನಿಧಿ ನಿಕ್ಷೇಪಗಳು ದೇವರು ನಮಗೆ ಕೊಡ್ತಾ ಇರೋದು. ನಾಟ್ ದ ಜಂಕ್ ಫುಡ್ ಆಫ್ ದಿಸ್ ವರ್ಲ್ಡ್, ನಾಟ್ ಸಮ್ ರಿಲಿಜಿಯಸ್ ಸ್ಟಫ್. ಧಾರ್ಮಿಕವಾದ ಏನೋ ಒಂದಿಷ್ಟು ವಿಷಯಗಳಲ್ಲ, ಯಾವುದೋ ಒಂದು ಮತದ ಬೋಧನೆ ಅಲ್ಲ, ಯಾವುದೊಂದು ಧರ್ಮದ ಬೋಧನೆ ಅಲ್ಲ. ಗಾಡ್ ಈಸ್ ಟೀಚಿಂಗ್ ಅಸ್, ಇಂಪಾರ್ಟಿಂಗ್ the mysteries, the treasures of the kingdom of God into our hearts. ನಮ್ಮ ಹೃದಯಗಳಿಗೆ ಸ್ವರ್ಗ ಸಾಮ್ರಾಜ್ಯದ ನಿಧಿ ನಿಕ್ಷೇಪಗಳನ್ನು ದೇವರು ಟ್ರಾನ್ಸ್ಫರ್ ಮಾಡಿ ತುಂಬಿಸಿ ಕೊಡ್ತಾ ಇದ್ದಾರೆ. ಅಷ್ಟೇ ಗೌರವದಿಂದ ನಾವು ಇದನ್ನು ತೆಗೆದುಕೋಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಟೇಕ್ ಇಟ್ ಆಸ್ ಎ ಟ್ರೆಷರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಲೋಕದ ಯಾವುದೋ ಟ್ರೆಷರ್ಸ್ ಅಲ್ಲ, ಈ ಲೋಕದ ಮುತ್ತು ರತ್ನ ಅಲ್ಲ. ಅದನ್ನು ನೀವು ಹೇಗಾದರೂ ಇಟ್ಕೊಳ್ಳಿ, ಪರವಾಗಿಲ್ಲ, ಅದನ್ನು ಭದ್ರವಾಗಿ ಇಟ್ಕೊಳ್ತೀರಿ ನೀವು ಚೆನ್ನಾಗಿ. ಆದರೆ ಅದು ನಿಮ್ಮನ್ನು ಯಾವತ್ತೂ ಕಾಪಾಡೋದಿಲ್ಲ. ದಟ್ ವಿಲ್ ನೆವರ್ ಸೇವ್ ಯು. ಸಮ್ಟೈಮ್ಸ್ ಇಟ್ ಮೇ ಡಿಸ್ಟ್ರಾಯ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನೀವು ಈ ಲೋಕದ ನಿಧಿ ನಿಕ್ಷೇಪಗಳನ್ನು ಭದ್ರವಾಗಿ ಇಟ್ಕೊಳ್ಳೋದ್ರಲ್ಲಿ ಬುದ್ಧಿವಂತರು. ಅದನ್ನು ನೀವು ಭದ್ರವಾಗಿ ಇಟ್ಕೊಳ್ಳೋದ್ರಿಂದ ನೀವು ಸುರಕ್ಷಿತ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಅದು ನಮ್ಮ ನಾಶಕ್ಕೆ ಕಾರಣವಾಗಬಹುದು, ನಮ್ಮ ಸಾವಿಗೆ, ನಷ್ಟಕ್ಕೆ, ಕಣ್ಣೀರಿಗೆ, ದುಃಖಕ್ಕೆ ಕಾರಣವಾಗಬಹುದು. ಆದರೆ ಈ ಸ್ವರ್ಗ ಸಾಮ್ರಾಜ್ಯದ ನಿಧಿ ನಿಕ್ಷೇಪಗಳನ್ನು when you treasure this pearls of the kingdom of God, this will protect you, this will save you from the snares of the fowler, from the wickedness of this world, from eternal damnation. ನಿತ್ಯ ನರಕದಿಂದಲೂ ಪಿಶಾಚಿಯಿಂದಲೂ ಅನೇಕ ವಿಧವಾದ ಸೈತಾನನ ಕಾರ್ಯಗಳಿಂದಲೂ ನಿಮ್ಮನ್ನು ಕಾಪಾಡಬಲ್ಲುದು ಯಾವುದು? ನಿಮ್ಮ ಹೃದಯದಲ್ಲಿ ನೀವು ತುಂಬಿಸಿಟ್ಟುಕೊಳ್ಳುವ ಈ ನಿಧಿ ನಿಕ್ಷೇಪಗಳು, ಸ್ವರ್ಗೀಯ ನಿಧಿ ನಿಕ್ಷೇಪಗಳು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯದಲ್ಲಿ ಆಲೋಚನೆ ಬರಬೇಕು, ಇದನ್ನು ತೆಗೆದುಕೊಂಡು ಹೋಗಿ ನಾನು ಏನು ಮಾಡಬೇಕು? ವಾಟ್ ಮಸ್ಟ್ ಐ ಡೂ? ಆಸ್ಕ್ ಗಾಡ್. ದೇವ್ರನ್ನ ಕೇಳಿ, ಲಾರ್ಡ್, ವಾಟ್ ಮಸ್ಟ್ ಐ ಡೂ? ವಾಟ್ ಯು ವಾಂಟ್ ಮೀ ಟು ಡೂ ಫಾರ್ ಯು? ಕಳೆದ ತರಗತಿಯಲ್ಲಿ ಪೌಲರ ಬಗ್ಗೆ ನೀವು ಕೇಳಿಸ್ಕೊಳ್ತಾ ಇದ್ರಿ. ಸಂತ ಪೌಲರನ್ನು ಅಭಿಷೇಕಿಸಿದ ನಂತರ ಸಂತ ಪೌಲರು ಕೇಳ್ತಾರೆ, ವಾಟ್ ಮಸ್ಟ್ ಯು ವಾಂಟ್ ಮೀ ಟು ಡೂ? ದೇವರೇ, ನನ್ನಿಂದ ನೀನು ಏನು ಮಾಡೋದನ್ನು ಬಯಸ್ತಾ ಇದೆಯಾ? ನಾನೇನು ಮಾಡಬೇಕೆಂದು ನೀನು ಬಯಸ್ತಾ ಇದೆಯಾ? ಆಫ್ಟರ್ ಮೀಟಿಂಗ್ ಜೀಸಸ್, ಆಫ್ಟರ್ ಅನ್ ಎನ್ಕೌಂಟರ್ ವಿತ್ ಜೀಸಸ್, ಯೇಸು ಕ್ರಿಸ್ತನ ಭೇಟಿ ಆದಮೇಲೆ ಸಂತ ಪೌಲರು ಕೇಳಿದಂಥ ಪ್ರಶ್ನೆ, ಲಾರ್ಡ್, ವಾಟ್ ಯು ವಾಂಟ್ ಮೀ ಟು ಡೂ ಫಾರ್ ಯು? ಟೆಲ್ ಮೀ. ದೇವರೇ, ನಾನು ನಿನಗಾಗಿ ಏನು ಮಾಡಬೇಕು? ನಾವೆಲ್ಲರೂ ಕೇಳೋದು, ದೇವರೇ, ನನಗಾಗಿ ನೀವು ಇದು ಮಾಡಿಕೊಡಿ. ಪ್ಲೀಸ್ ಡೂ ಇಟ್ ಫಾರ್ ಮೀ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ಲೀಸ್ ಡೂ ಇಟ್ ಲಾರ್ಡ್. ಪ್ಲೀಸ್ ಡೂ ಇಟ್ ಫಾರ್ ಮೈ ಸನ್. ಪ್ಲೀಸ್ ಡೂ ಇಟ್ ಫಾರ್ ಮೈ ಡಾಟರ್. ಪ್ಲೀಸ್ ಡೂ ಇಟ್ ಇನ್ ದ ಮ್ಯಾಟರ್ ಆಫ್ ಮೈ ಜಾಬ್. ನನ್ನ ಕೆಲಸದ ವಿಷಯದಲ್ಲಿ ಇದು ಮಾಡಿಕೊಡ್ಲೇಬೇಕು ದೇವರೇ. ನನ್ನ ಮಗನ ವಿಷಯದಲ್ಲಿ ಇದು ಮಾಡಿಕೊಡ್ಬೇಕು, ನನ್ನ ಮಗಳ ವಿಷಯದಲ್ಲಿ ಇದು ಮಾಡಿಕೊಡ್ಬೇಕು ಅಂತ ನಾವು ಪ್ರಾರ್ಥಿಸ್ತೀವಿ ದೇವರ ಹತ್ರ. ಅದು ನಿಮ್ಮಿಷ್ಟ, ನೀವೇನಾದರೂ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಾರ್ಥಭರಿತ ಪ್ರಾರ್ಥನೆಗಳು. ಯು ಹ್ಯಾವ್ ದ ಫ್ರೀಡಮ್. ಆದರೆ ಕೇಳಿ ದೇವರ ಹತ್ರ ಇವತ್ತು. ಬಿಕಾಸ್ ದಿಸ್ ಇಸ್ ಲೀಡರ್ಸ್ ರಿಟ್ರೀಟ್, ಗ್ರೋತ್ ರಿಟ್ರೀಟ್. ಬೆಳವಣಿಗೆ ಧ್ಯಾನಕೂಟ, ನವೀಕರಣ ನಾಯಕರು ನೀವು, ಆಯ್ತಾ? ಆರ್ಡಿನರಿ ಅಂತ ತಗೋಬೇಡಿ, ಆರ್ ಲೀಡರ್ಸ್. ಆದುದರಿಂದ ದೇವರ ಹತ್ರ ಕೇಳಬೇಕು, ದೇವರೇ, ಈ ಧ್ಯಾನಕೂಟದಲ್ಲಿ ಭಾಗವಹಿಸಿ ನಾನು ಏನು ಮಾಡಬೇಕೆಂದು ನೀನು ಬಯಸ್ತಾ ಇದೆಯಾ? ಪ್ಲೀಸ್ ರಿವೀಲ್ ದಟ್ ಟು ಮೀ. ಅದನ್ನು ನನಗೆ ತಿಳಿಸಿಕೊಡಿ. ಈ ರೀತಿ ಕೇಳಿ. ಇನ್ನೊಂದು ಧ್ಯಾನಕ್ಕೆ ನಾನು ಬರುವಾಗ ಈ ಧ್ಯಾನದಲ್ಲಿ ನಾನು ಏನು ಪಡ್ಕೊಂಡಿದ್ದೀನೋ ನಿಮ್ಮಿಂದ, ಇದನ್ನು ನಾನು ಉಪಯೋಗ ಮಾಡಿಕೊಂಡೇ ಬರಬೇಕು, ಕಳ್ಕೊಂಡು ಬರಬಾರ್ದು, ಇದನ್ನು ತುಳಿದು ಹಾಕಿ ಬರಬಾರ್ದು. ಕೆಲವರು ಆ ರೀತಿ ಬರ್ತೀರಿ. ಒಂದು ಧ್ಯಾನದಲ್ಲಿ ದೇವರು ನಿಮಗೆ ಮುತ್ತನ್ನು ಕೊಟ್ಟು ಕಳಿಸ್ತಾರೆ, ನೀವು ಹೋಗಿ ಅದನ್ನು ತುಳಿದು ಹಾಕಿ ಬರುವಾಗ ಮತ್ತೆ ಹಂದಿಗಳಾಗಿ ಬರ್ತೀರಿ. ಡೋಂಟ್ ಕಮ್ ಬ್ಯಾಕ್ ಟು ನೆಕ್ಸ್ಟ್ ರಿಟ್ರೀಟ್ ಆಸ್ ಅ ಪಿಗ್. ಕಮ್ ಬ್ಯಾಕ್ ಆಸ್ ಎ ಸೋಲ್ಜರ್ ಆಫ್ ಜೀಸಸ್ ಕ್ರೈಸ್ಟ್, ವಿನ್ನಿಂಗ್ ಅಟ್ ಲೀಸ್ಟ್ ಒನ್ ಸೋಲ್. ಇಫ್ ನಾಟ್, at least save your own soul and come.
ಮುಂದಿನ ಸಾರಿ ಧ್ಯಾನ ಕೂಟಕ್ಕೆ ನೀವು ಬರುವಾಗ, ಇಲ್ಲಿಗೋ ಎಲ್ಲಿಗೋ ಬನ್ನಿ, ಬರುವಾಗ ಅಟ್ಲೀಸ್ಟ್ ಒಂದು ಆತ್ಮವನ್ನಾದರೂ ಆದಾಯ ಮಾಡ್ಕೊಂಡು ಬನ್ನಿ. ಅದು ಸಾಧ್ಯವಾಗದೇ ಇದ್ದರೆ ನಿಮ್ಮ ಆತ್ಮವನ್ನಾದರೂ ಸ್ವಲ್ಪ ಮಟ್ಟಿಗಾದರೂ ಅಭಿವೃದ್ಧಿ ಮಾಡ್ಕೊಂಡು ಬನ್ನಿ. ಆದರೆ ಹಂದಿ ಥರ ಆಗಿ ಯಾರು ಬರಬೇಡಿ, ಹಾಳು ಮಾಡ್ಕೊಂಡು ಬರಬೇಡಿ, ಇರೋದನ್ನು ತುಳ್ಕೊಂಡು ಬರಬೇಡಿ. ಅದು ನಾನು ಆಗಬಾರ್ದು ಅಂತ ನೀವು ಒಬ್ಬೊಬ್ಬರು ಆಸೆ ಪಡಿ. ಐ ಶುಡ್ ನಾಟ್ ಬಿ ಲೈಕ್ ದಟ್. ನಾನು ಆ ರೀತಿ ಆಗಬಾರ್ದು ದೇವರೇ, ನಾನು ಆ ರೀತಿ ಆಗಬಾರ್ದು. ಈಗ ಆಗ್ಬಿಟ್ಟಿದ್ದೀವಿ ಎಷ್ಟೋ ಜನ. ಮೆನಿ ಆಫ್ ಅಸ್ ಆರ್ ಲೈಕ್ ದಟ್ ಓನ್ಲಿ ನಾವು. ನೀವು ಕೇಳ್ಬೋದು ಯಾಕೆ ಹಂಗೆ ಹೇಳ್ತಾ ಇದ್ದೀರಿ ಅಂತ. ಅದನ್ನು ಬೇರೆ ಥರ ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೆ ಹಾಗೆ ಹೇಳಬೇಕು. ಬೇರೆ ಥರ ಹೇಳಿ ಏನು ಪ್ರಯೋಜನ ಇಲ್ಲ. ಬೇರೆ ಥರ ಹೇಳಿದರೆ ನಿಮಗೆ ತಾಗೋದಿಲ್ಲ, ಒಳಗಡೆ ಹೋಗೋದಿಲ್ಲ. ತಲೆ ಮೇಲೆ ಹಾಗೆ ಹಾರು ಹೋಗ್ಬಿಡುತ್ತೆ. ಅದು ಒಳಗಡೆ ಹೋಗ್ಬೇಕಂದ್ರೆ ಹೀಗೆ ಹೇಳಬೇಕಾಗತ್ತೆ. ಯಾಕೆಂದರೆ ಅದಕ್ಕೆ ತುಂಬ ಬೆಲೆ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊಡುವಂಥ ಒಂದೊಂದು ವಾಕ್ಯಗಳು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು. ಒಂದೊಂದು ಪ್ರಕಟಣೆಗಳು ದೇವರು ನಮಗೆ ಕೊಡ್ತಾ ಇರೋದು ಅವರ ಕರುಣೆ ಮತ್ತು ಅವರ ಪ್ರೀತಿ. ಯಾವುದೋ ಮನುಷ್ಯನ ಯೋಗ್ಯತೆ ಅಲ್ಲ, ಪ್ರೀಚ್ ಮಾಡುವವನ ಯೋಗ್ಯತೆಯಿಂದ ಅಲ್ಲ ನಮಗೆ ಈ ಮುತ್ತು ರತ್ನಗಳು ದೇವರು ಕೊಡ್ತಾ ಇರೋದು, ಅಥವಾ ಕುಳಿತುಕೊಂಡು ಆಲಿಸುವ ನಮ್ಮ ಯೋಗ್ಯತೆಯಿಂದ ಆಗಲಿ, ಬೋಧನೆ ಮಾಡುವ ವ್ಯಕ್ತಿಯ ಯೋಗ್ಯತೆಯಿಂದ ಆಗಲಿ ಅಲ್ಲ. ದೇವರು ನಮಗೆ ಈ ಸ್ವರ್ಗೀಯ ಸಂಪತ್ತನ್ನು ಕೊಡ್ತಾ ಇರೋದು. Because of His great mercy and love, He is imparting the truths of the kingdom of God into our hearts. ಅವರ ಕರುಣೆ ಮತ್ತು ಪ್ರೀತಿಯಿಂದ ಈ ಸತ್ಯಗಳನ್ನು ನಮ್ಮ ಹೃದಯದೊಳಗಡೆ ಅವರು ತುಂಬಿಸ್ಕೊಡ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ, ಕರುಣೆಯಿಂದ, ವಿತ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಯು. ನಿನ್ನಿಂದ ದೇವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಡೋಂಟ್ ಟೇಕ್ ಇಟ್ ಸಿಲ್ಲಿಯಾಗಿ ದಯವಿಟ್ಟು ಇದನ್ನು ತೆಗೆದುಕೋಬೇಡಿ. ಮತ್ತಾಯನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ, 25ನೇ ಅಧ್ಯಾಯ ಅನ್ಸುತ್ತಲ್ವಾ, ಅಲ್ಲಿ ಆ ಒಂದು ಸಾಮತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರಲ್ವಾ, ಎಷ್ಟನೇ ಅಧ್ಯಾಯ? ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 14 ಆನ್ವರ್ಡ್ಸ್. ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 14ರಿಂದ ಇರತಕ್ಕಂಥ ವಾಕ್ಯಗಳಲ್ಲಿ ಒಬ್ಬ ಪ್ರವಾಸ ಹೊರಟ ತನ್ನ ಸೇವಕರನ್ನು ಕರೆದು ಟ್ಯಾಲೆಂಟುಗಳನ್ನು ಕೊಡ್ತಾನೆ. ಹಿ ಇಸ್ ಡಿಸ್ಟ್ರಿಬ್ಯೂಟಿಂಗ್ ಟ್ಯಾಲೆಂಟ್ಸ್ ಟು ಈಚ್ ಆಫ್ ಹಿಸ್ ಸರ್ವೆಂಟ್ಸ್. ಫಾರ್ ಒನ್ ಹಿ ಗೇವ್ 5, ಫಾರ್ ಅನದರ್ ಹಿ ಗೇವ್ 2, ಫಾರ್ ಅನದರ್ ಹಿ ಗೇವ್ 1. ಒಬ್ಬನಿಗೆ 5, ಇನ್ನೊಬ್ಬನಿಗೆ 2, ಇನ್ನೊಬ್ಬನಿಗೆ 1 ಟ್ಯಾಲೆಂಟನ್ನು ಕೊಡ್ತಾನೆ. ಮೊದಲು ಅವನು ಬಂದು ವಾಪಸ್ ಬರ್ತಾನೆ, ಕೊಟ್ಟು ಅವನು ಪ್ರಯಾಣ ಹೋಗ್ತಾನೆ. ಹಿ ಕೇಮ್ ಬ್ಯಾಕ್, ಅವನು ಮರಳಿ ಬರ್ತಾನೆ. ಮರಳಿ ಬಂದು ಅವನು ಕೇಳ್ತಾನೆ, ಎಲ್ಲಿ ನಾನು ಕೊಟ್ಟಿದ್ನಲ್ಲ, ಏನು ಮಾಡಿದೆ ಅದರಲ್ಲಿ? ಮೊದಲನೇ ಅವನು ಬಂದ, ನೀವು 5 ಕೊಟ್ರಿ, ನಾನು ಸಂಪಾದನೆ ಮಾಡಿದ್ದೀನಿ, ತಗೊಳ್ಳಿ. ಯಜಮಾನ ಹೇಳ್ತಾನೆ ಒಂದು ಮಾತು, ಬಾ ಧಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು, ಒಳಗಡೆ ಬಾ, ಕಮ್ ಎಂಜಾಯ್ ವಿತ್ ಮೀ, enjoy with your master, share the joy of your master. ನಿನ್ನ ಧಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು, ಬಾ ಅಂತ ಕರೀತಾರೆ. ವಾಕ್ಯ 21 ಏನಂತ ಕರೀತಾರೆ? ಬಲ ನೆಚ್ಚಿನ ಸೇವಕ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ, ನೀನು ಯು ಫೇತ್ಫುಲ್ ಸರ್ವೆಂಟ್, ಕಮ್. ಯು ಆರ್ ಫೇತ್ಫುಲ್. ಫೇತ್ಲೆಸ್ ಅಲ್ಲ, ಫೇತ್ಫುಲ್. ಅನ್ಫೇತ್ಫುಲ್ ಅಲ್ಲ, ಯು ಆರ್ ಫೇತ್ಫುಲ್. ವೆನ್ ಯು ಟೇಕ್ ದಿಸ್ ಟ್ಯಾಲೆಂಟ್, ಟ್ರೆಷರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಈ ಒಂದು ಸ್ವರ್ಗೀಯ ಸತ್ಯಗಳನ್ನು ನೀವು ತೆಗೆದುಕೊಂಡು ಹೋಗಿ ನೀವಿದನ್ನು ಡೆವಲಪ್ ಮಾಡಿಕೊಂಡು ನಿಮ್ಮ ಜೀವಿತದಲ್ಲಿ ಇದರ ಒಂದು ಫಲ, ಬೆನಿಫಿಟನ್ನು ನೀವು ತೆಗೆದುಕೊಂಡು ದೇವರ ಮುಂದೆ ಬರುವಾಗ ದೇವರು ನಿನ್ನನ್ನು ನನ್ನನ್ನು ನೋಡಿ ಕರೆದು ಹೇಳ್ತಾರೆ, ಯು ಫೇತ್ಫುಲ್ ಸರ್ವೆಂಟ್. ನಂಬಿಗಸ್ತನಾದ ಸೇವಕ, ನಂಬಿಗಸ್ತನಾದ ನನ್ನ ಮಗನೇ, ಮಗಳೇ, ದೇವರು ಕರೀತಾರೆ. ನಾವು ಈ ಕೇಳಿಸ್ಕೊಂಡು ಇದರಲ್ಲಿ ಏನೂ 5 ಪೈಸದ್ದು ಏನೂ ಪ್ರೊಡಕ್ಷನ್ನೇ ಇಲ್ಲದೆ ಹಾಗೆ ಮತ್ತೆ ಬಂದರೆ, ಎಲ್ಲಾದರೂ ದೇವರಿಗೆ ಸಿಕ್ಕಿದ್ರೆ ದೇವರು ಹೇಳ್ತಾರೆ, ಯು ಅನ್ಫೇತ್ಫುಲ್ ಲೇಜಿ ಸರ್ವೆಂಟ್, ಯು ವಿಕೆಡ್. ಏನು ಹೇಳ್ತಾರೆ? ಯು ವಿಕೆಡ್ ಆ್ಯಂಡ್ ಲೇಜಿ.
26ನೇ ವಾಕ್ಯದಲ್ಲಿ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ? ಎಲ್ಲವೂ ಮೈಗಳ್ಳನಾದ ದುಷ್ಟ ಸೇವಕ. ಎಲ್ಲವೋ ಮೈಗಳ್ಳ ಲೇಜಿ ಅಂದ್ರೆ ಯಾರು? ಕೆಲಸ ಮಾಡಲಿಕ್ಕೆ ಸೋಂಬೇರಿಗಳು ಅಲ್ವಾ, ಲೇಜಿ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸೋಂಬೇರಿಗಳಾಗಬಾರ್ದು. ನೋಡಿ, ಶರೀರದ ವಿಷಯದಲ್ಲಿ ನಾವು ಚೆನ್ನಾಗಿ ದುಡಿತೀವಿ, ಆದರೆ ಸ್ವರ್ಗ ಸಾಮ್ರಾಜ್ಯದ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ದುಡಿತಾ ಇದ್ದೀವಿ? ಕಂಪ್ಲೇಂಟ್ಗಳು ಹೇಳ್ತೀವಿ, ಚಾಡಿ ಹೇಳ್ತೀವಿ, ಗೊಣಗುಡ್ತೀವಿ, ಎಕ್ಸ್ಕ್ಯೂಸ್ಗಳು ಹೇಳ್ತೀವಿ, ಎಲ್ಲ ಹೇಳ್ತೀವಿ. ನೋ ಎಕ್ಸ್ಕ್ಯೂಸ್, ನೋ ಕಂಪ್ಲೇಂಟ್, ನೋ ಚಾಡಿ. ವರ್ಕೌಟ್ ಆಗಲ್ಲ ದೇವ್ರ ಮುಂದೆ. ಮನುಷ್ಯರ ಮುಂದೆ ವರ್ಕೌಟ್ ಮಾಡ್ಕೋಬಹುದು, ನಿಮ್ಮ ಪ್ಯಾರಿಷ್ ಪ್ರಿಸ್ಟ್ ಮುಂದೆ ಹೇಳ್ಕೊಂಡು ತಪ್ಪಿಸ್ಕೋಬಹುದು, ಯಾವುದಾದ್ರೂ ಕರಿಸ್ಮ್ಯಾಟಿಕ್ ಲೀಡರ್ಸ್ ಅಥವಾ ಬ್ರದರ್ಸ್ ಮುಂದೆ ಹೇಳಿ ತಪ್ಪಿಸ್ಕೋಬಹುದು, ಅಥವಾ ಇನ್ನೊಬ್ಬರ ಮುಂದೆ ಪ್ರಪಂಚದಲ್ಲಿ ಯಾರ ಮುಂದೆ ಬೇಕಾದರೂ ಏನಾದರೂ ಎಕ್ಸ್ಕ್ಯೂಸ್ ಹೇಳಿ ಕಾರಣ ಕೊಟ್ಟು ತಪ್ಪಿಸ್ಕೊಂಡು ಹೋಗ್ಬೋದು, ಬಚಾವ್ ಆಗ್ಬೋದು. ಆದರೆ ನಿನ್ನನ್ನು ಕರೆದು ಅಪಾಯಿಂಟ್ ಮಾಡಿದ ದೇವರ ಮುಂದೆ ನೀನೇನು ಕಾರಣ ಕೊಡೋಕ್ಕಾಗೋದಿಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ದೇವರಿಷ್ಟೇ ಹೇಳ್ತಾರೆ, ಎಲ್ಲೋ ಮೈಗಳ್ಳ ದುಷ್ಟ ಸೇವಕ, ಯು ವಿಕೆಟ್ ಲೇಜಿ ಸರ್ವೆಂಟ್. ಯಾಕೆ ಇಷ್ಟು ಸೀರಿಯಸ್ ಆಗಿ ದೇವರು ತೆಗೆದುಕೊಂಡಿದ್ದಾರೆ? ಕಾರಣ, ದೇವರು ಅಲ್ಲಿ ಆ ಅರಸ ಕೊಟ್ಟಂತ ಆ ಟ್ಯಾಲೆಂಟ್ ಅದಕ್ಕೆ ಬೆಲೆ ಇದೆ. ಅದಕ್ಕೇನಿದೆ? ಬೆಲೆ ಇದೆ. ಇಟ್ ಹ್ಯಾಸ್ ಗಾಟ್ ವ್ಯಾಲ್ಯೂ. ಅದೇ ರೀತಿಯಲ್ಲಿ ಪ್ರತಿಯೊಂದು ಧ್ಯಾನ ಕೂಟಕ್ಕೂ ಬೆಲೆ ಇದೆ. ಕೊಯ್ನೋನಿಯ, ನಿನ್ನೆ ನಾವು ಗಾಡೀಲಿ ಬರಬೇಕಾದ್ರೆ ಕಳೆದ ಧ್ಯಾನದಲ್ಲಿ ಹೇಳಿದಂಥ ಒಂದು ಬೋಧನೆಯನ್ನು ಹಾಕೊಂಡು ಕೇಳಿಸ್ಕೊಳ್ಳುವಾಗ ಅಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಡ್ರೈವಿಂಗ್ ಮಾಡ್ತಾ ಇದ್ದಿದ್ರಿಂದ ಕೂಗ್ಲಿಕ್ಕಾಗಿಲ್ಲ ಜಾಸ್ತಿ. ನಾನು ಅದು ಯೋಚನೆ ಮಾಡಿದೆ, ದೇವರೇ, ಈ ಆತ್ಮೀಕ ಸತ್ಯಗಳನ್ನು ಕೇಳಿನೂ ಜನರು ಇನ್ನೂ ಕಲ್ಲಾಗಿನೇ ಇದ್ದಾರಲ್ಲ. ಈ ಕೊಯ್ನೋನಿಯ ಧ್ಯಾನಕ್ಕೆ ಬಂದವರು ಮತ್ತು ಆ ಪ್ರಬೋಧನೆಲ್ಲ ಕೇಳಿಸ್ಕೊಂಡವರು, ಬರಬ್ಬನ ಬಗ್ಗೆ, ಶಿಲುಬೆಯ ಹಾದಿ, ಫಸ್ಟ್ ಸ್ಟೇಷನ್, ಒಂದು 40 ನಿಮಿಷ ಪ್ರಬೋಧನೆ, ಒಳಗಡೆ ಇರುವ ಎಲ್ಲ ಹೊಲಸನ್ನು ಹೊರಗಡೆ ಎತ್ತಾಕ್ತು 40 ನಿಮಿಷದಲ್ಲಿ. ಒಳಗಡೆ ಒಂದು ಫ್ರೆಶ್ನೆಸ್ ಬರುವ ಹಾಗೆ ಆಯಿತು. ಎಂಥ ದ್ರೋಹಿ ನಾನು ಅಂತ ಗೊತ್ತಾಯಿತು. ಎಂಥ ಅಶುದ್ಧ ಹೃದಯದವನು, ವದನದವನು, ಜೀವನ ಜೀವಿಸ್ತಾ ಇದ್ರು ನಾನು, ಯೇಸುವನ್ನು ನಾನೇ ಕೊಂದವನು ಅಂತ ಗೊತ್ತಾಯಿತು. ಆದರೆ ದೇವರು ನನ್ನ ಮೇಲೆ ತೋರಿದ ಕರುಣೆ ಏನು ಅಂತ ಗೊತ್ತಾಯಿತು. ಹಾಗಾದರೆ ಈಗ ದೇವರಿಗೋಸ್ಕರ ಬದುಕದೇ ಇರೋದೇ ಮಹಾ ಪಾಪ, ಮಹಾ ಶಾಪ ಅಂತ ಗೊತ್ತಾಯಿತು. ಪೌಲರು ಸುಮ್ಮನೆ ಬರೆದಿಲ್ಲ, ಯಾರು ದೇವರನ್ನ ಪ್ರೀತಿ ಮಾಡೋದಿಲ್ವೋ ಅದು ಶಾಪಗ್ರಸ್ತವಾದ ಜೀವನ ಅಂತ ಬರೆದಿದ್ದು ಸುಮ್ಮನೆ ಅಲ್ಲ ಅನ್ನೋದು ಆಗ ಅರ್ಥ ಆಯಿತು. 1 ಕೊರಿಂಥ 16:22 ಪೌಲರು ಹೇಳ್ತಾರೆ, ಕರ್ಸ್ ಇಸ್ ಅಪಾನ್ ಹಿಮ್ ಹೂ ಡಸ್ ನಾಟ್ ಲವ್ ದ ಲಾರ್ಡ್. ಯಾಕೆ ಅನ್ನೋದು ಆ ವಾಕ್ಯ ಓದಿದಾಗ ಅರ್ಥ ಆಗಿಲ್ಲ, ನಿನ್ನೆ ಆ ಪ್ರಬೋಧನೆ ಕೇಳಿಸ್ಕೊಳ್ಳೋದು ಅರ್ಥ ಆಯಿತು. ಇದಕ್ಕಿಂತ ಶಾಪಗ್ರಸ್ತವಾದ ಜೀವನ ಇಲ್ಲ. ಯಾವುದು? ದೇವರನ್ನ ಪ್ರೀತಿ ಮಾಡದೆ ಬದುಕೋದೇ ಶಾಪಗ್ರಸ್ತವಾದ ಜೀವನ. ಹೀಗೆ ಹೇಳುವಾಗ ನಿಮಗೇನು ಅರ್ಥ ಆಗೋದಿಲ್ಲ. ಆದರೆ ನಿನ್ನೆ ನಾನು ಮೊದಲು ಓದಿದಾಗ ಅರ್ಥ ಆಗಿಲ್ಲ, ಆದರೆ ನಿನ್ನೆ ಆ ಪ್ರಬೋಧನೆ ಕೇಳಿಸ್ಕೊಳ್ಳುವಾಗ ಅರ್ಥ ಆಯಿತು. ಅಯ್ಯೋ, ಹಾಗಾದರೆ ಶಾಪಗ್ರಸ್ತ ಜೀವನ ಜೀವಿಸ್ಬಿಟ್ನಾ ಇಷ್ಟು ವರ್ಷ, ಇಷ್ಟು ದಿವಸ. ದೇವರೇ, ಪ್ರಬೋಧನೆ ಮಾಡಿದ್ದಿದೆ ಬಾಯಲ್ಲೇ, ಮಾಡಿದಾಗ ಅರ್ಥ ಆಗಿಲ್ಲ, ನಿನ್ನೆ ಬರುವಾಗ ಅರ್ಥ ಆಯಿತು. ಯಾಕೆಂದರೆ ಪ್ರಬೋಧನೆ ಮಾಡುವಾಗ ಕುತ್ಕೊಂಡು ಧ್ಯಾನ ಮಾಡಲಿಕ್ಕೆ ಅಷ್ಟು ಟೈಮ್ ಸಿಗೋದಿಲ್ಲಲ್ಲ. ಅಲ್ಲಿ ಕುತ್ಕೊಂಡವ್ರು ಭಾಗ್ಯವಂತರು, ಬೋಧನೆ ಮಾಡೋರಲ್ಲ. ಯಾಕೆಂದರೆ ನಿನ್ನೆ ನಾನು ಕುತ್ಕೊಂಡೆ, ಆಲಿಸಿದೆ. ಅದು ಪೂರ್ತಿ ಶ್ರದ್ಧೆಯಿಂದ ಆಗಲಿಲ್ಲ, ಆದರೂ ಡ್ರೈವ್ ಮಾಡ್ತಾ. ಆದರೆ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ತುಂಬ ಶಕ್ತಿ ಇದೆ. ಇದೇ ಅಲ್ವಾ ವಾಕ್ಯ? 1 ಕೊರಿಂಥ 16:22 ಅಲ್ವಾ? ಯಾರಾದರೂ ಪ್ರಭುವನ್ನು ಪ್ರೀತಿಸದೆ ಹೋದರೆ, 1 Corinthians chapter 16 22. Read it in English. ಸಿಗ್ತಾ? Anyone be accursed who has no love for the Lord. We have love for the people. People means that is lust, a kind of lustful love, not the divine love, but lust. ಇಚ್ಛೆ, ದುರಿಚ್ಛೆ. ಅವಳು ಅಂದರೆ ನನಗೆ ಇಚ್ಛೆ, ಇವನು ಅಂದರೆ ಇಚ್ಛೆ, ಇಷ್ಟ. ಆ ಇಷ್ಟ ನಿನ್ನನ್ನು ಸಾಯಿಸುತ್ತೆ ಒಂದು ದಿನ. ಇಟ್ ವಿಲ್ ಡಿಸ್ಟ್ರಾಯ್ ಯು.
ಲವ್ವಲ್ಲಿ ಇಷ್ಟ ಅಲ್ಲ ಇರೋದು, ಲವ್ವಲ್ಲಿ ಸ್ಯಾಕ್ರಿಫೈಸ್ ಇದೆ, ತ್ಯಾಗ ಇದೆ. ಇಷ್ಟ ತ್ಯಾಗ ಮಾಡ್ತೀಯ, ಅಲ್ಲಿ ಇಷ್ಟ ಇಲ್ಲ. ಯು ಆರ್ ಲುಕಿಂಗ್ ಎಟ್ ದ ವೆಲ್ಫೇರ್ ಆಫ್ ಅನದರ್ ಪರ್ಸನ್, ನಾಟ್ ಯುವರ್ ಇಚ್ಛೆ. ಇಲ್ಲಿ ಅಲ್ಲ, ನನಗವಳಿಷ್ಟ, ನನಗವನಿಷ್ಟ, ನಿನಗಿಷ್ಟ, ಅದಕ್ಕೆ ಅವನ್ನ ಹಾಳು ಮಾಡ್ತಾ ಇದೆಯಾ, ಅದಕ್ಕೆ ಅವಳನ್ನ ಹಾಳು ಮಾಡ್ತಾ ಇದೆಯಾ. ನನಗಿದಿಷ್ಟ ಅದಕ್ಕೆ ತಿಂತಾ ಇದೆಯಾ. ನಿನ್ನ ಇಷ್ಟ ನಿನ್ನನ್ನು ಸಾಯಿಸುತ್ತೆ. ಬಟ್ ಲವ್ ವಿಲ್ ನೆವರ್ ಕಿಲ್ ಯು. ಕೆಲವರು ಹೇಳ್ತಾರೆ ಲವ್ ಫೇಲ್ಯೂರ್ ಆಯಿತು ಅದಕ್ಕೆ ಸತ್ತ ಅಂತ. ಲವ್ ಅಲ್ಲ ಫೇಲ್ಯೂರ್ ಆಗಿದ್ದು, ಲಸ್ಟ್ ಫೇಲ್ ಆಯಿತು ಅದಕ್ಕೆ ಸತ್ತಿತ್ತು. ಇಚ್ಛೆ ಸಾಯಿಸುತ್ತೆ, ಇಚ್ಛೆ ದುರಿಚ್ಛೆ ಸಾಯಿಸುತ್ತೆ. ಎವ್ರಿ ಕೈಂಡ್ ಆಫ್ ಲಸ್ಟ್ ವಿಲ್ ಕಿಲ್ ಯು, ವಿಲ್ ಸೆಪರೇಟ್ ಯು ಫ್ರಮ್ ಪೀಪಲ್, ಫ್ರಮ್ ಗುಡ್ ರಿಲೇಶನ್ಶಿಪ್ಸ್, ಫ್ರಮ್ ಗಾಡ್, ಫ್ರಮ್ ಡಿವಿನಿಟಿ, ಫ್ರಮ್ ಜಾಯ್, ಫ್ರಮ್ ಪೀಸ್, ಫ್ರಮ್ ಲೈಫ್. ಇಟ್ ವಿಲ್ ಸೆಪರೇಟ್ ಯು. ಆಲ್ ಕೈಂಡ್ಸ್ ಆಫ್ ಲಸ್ಟ್, ಎಲ್ಲ ಥರದ ದುರಿಚ್ಛೆಗಳು. ಬಟ್ ಲವ್ ಸ್ಟ್ರೆಂಥನ್ಸ್ ಅಸ್. ಪ್ರೀತಿ ನಮ್ಮನ್ನು ಬಲಪಡಿಸ್ತದೆ. ಪ್ರೀತಿ ನಮ್ಮನ್ನು ಕುಗ್ಗಿಸೋದಿಲ್ಲ, ಸಾಯಿಸೋದಿಲ್ಲ, ಬಲಪಡಿಸುತ್ತೆ. ಹೇಳ್ತಾರೆ ಅವರಿಬ್ಬರು ಲವ್ ಮಾಡ್ತಾರೆ ಅಂತ. ದಟ್ ಈಸ್ ನಾಟ್ ಲವ್ವಿಂಗ್, ದಟ್ ಈಸ್ ಲಸ್ಟಿಂಗ್ ಈಚ್ ಅದರ್. ಅವ್ರಿಗೆ ಅವ್ರು ಮಾತ್ರ ಸಾಕು, ಬೇರೆ ಯಾರು ಬೇಕಾಗಿಲ್ಲ. ದೇ ಡೋಂಟ್ ಮೈಂಡ್ ಎನಿಬಡಿ. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಟಿಮೇಟ್ ಸೆಲ್ಫಿಶ್ನೆಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭುವನ್ನು ನಾವು ಪ್ರೀತಿ ಮಾಡದೆ ಬದುಕೋ ಜೀವನ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಕರ್ಸ್ಡ್ ಲೈಫ್. ಯೆಸ್ಟರ್ಡೇ ಐ ಅಂಡರ್ಸ್ಟುಡ್. ಅದಕ್ಕೂ ಮೊದಲು ಅರ್ಥನೇ ಆಗಿಲ್ಲ ಅಂತಲ್ಲ, ಆದರೆ ನಿನ್ನೆ ಬರುವಾಗ ಮತ್ತೊಮ್ಮೆ ಇನ್ನೂ ಹೆಚ್ಚಾಗಿ, ಇನ್ನೂ ತೀವ್ರವಾಗಿ, ಇನ್ನೂ ಆಳವಾಗಿ ಅರ್ಥ ಆಯಿತು. ಇನ್ನೂ ಅರ್ಥ ಆಗ್ಲಿಕ್ಕಿದೆ. ಅದು ಪೂರ್ತಿ ಅರ್ಥ ಆಗ್ಬಿಟ್ರೆ ಮೈಕೆಲ್ಲ ಬಿಟ್ಟು ಓಡೋಗ್ತೀನಿ ನಾನು ಅಷ್ಟೇ. ಇನ್ನು ಅರ್ಥ ಆಗದೆ ಇರೋದ್ರಿಂದ ಇದನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ, ಈ ಒಂದು ಪ್ರಶ್ನೆ ಏನಿದೆಯೋ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ವಿತ್ ದಿಸ್ ರಿಟ್ರೀಟ್, ನಾಟ್ ಓನ್ಲಿ ವಿತ್ ದಿಸ್ ರಿಟ್ರೀಟ್ ಬಟ್ ಎವ್ರಿ ರಿಟ್ರೀಟ್, ಎವ್ರಿ ಸೆಷನ್ ಐ ಆಮ್ ಗೋಯಿಂಗ್ ಟು ಹಿಯರ್. ನಾನು ಆಲಿಸೋ ಪ್ರತಿಯೊಂದು ಸೆಷನ್ಸ್, ಭಾಗವಹಿಸೋ ಪ್ರತಿಯೊಂದು ಧ್ಯಾನ ಕೂಟ, ವೆದರ್ ಇಟ್ ಈಸ್ ಕೊಯ್ನೋನಿಯಾ ಆರ್ ರಿವೈವ್ ಆರ್ ಎನಿ ಅದರ್ ರಿಟ್ರೀಟ್ಸ್, ಯಾವುದೇ ಪ್ರಬೋಧನೆ ಇರಲಿ, ಯಾವುದೇ ದೇವರ ವಾಕ್ಯ ಕಲಿಯುವಂಥ ವಿಷಯ ಇರಲಿ, ಮೊದಲು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ವಿತ್ ದಿಸ್. ಸುಮ್ಮನೆ ತಗೊಂಡು ಹೋಗಬೇಡಿ. ನೋಡಿ, ನಾವು ರೇಷನ್ ತೊಗೊಂಡು ಬರ್ತೀವಿ, ಸುಮ್ಮನೆ ತೊಗೊಂಡು ಬರ್ತೀವ, ತೊಗೊಂಡು ಬಂದು ಸುಮ್ಮನೆ ಅಲ್ಲಿಟ್ಟು ಬೂಸ್ಟ್ ಇಡಿಸ್ತೀವ? ಇಲ್ಲ, ನಾವು ಅದನ್ನು ತೊಗೊಂಡು ಬಂದು ಉಪಯೋಗಿಸ್ತೀವಿ. ಹಾಗಾದರೆ ಇಲ್ಲಿ ಹಂಚುವ ಈ ಸ್ವರ್ಗೀಯ ರೇಷನ್ಗೆ ಇಷ್ಟೇನಾ ಬೆಲೆ? ಅಷ್ಟೇನಾ ಬೆಲೆ? ನಾವು ತೆಗೆದುಕೊಂಡು ಹೋಗಿ ಸುಮ್ಮನೆ ಧ್ಯಾನ ಮುಗಿಸ್ಕೊಂಡು ಬಂದ್ವಿ, ಸೈಡಿಗೆ ಬ್ಯಾಗ್ ಇಟ್ವಿ, ಬೈಬಲ್ ಬಿಸಾಡಿದ್ವಿ, ನಾವು ಮೊಬೈಲ್ ಫೋನ್ ಎತ್ಕೊಂಡು ಯಾರ್ಯಾರಿಗೆ ಚಾಟಿಂಗ್ ಮಾಡಬೇಕೋ, ಏನೇನು ನೋಡಬೇಕೋ ಎಲ್ಲ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಎಲ್ರಿಗೂ ಫೋನ್ ಮಾಡಿದ್ವಿ. ಯು ಲಿವ್ಡ್ ಯುವರ್ ಓಲ್ಡ್ ವೇ ಆಫ್ ಲೈಫ್. ನೀನು ನಿಂದೇ ದಾರಿಲಿ ಹೋದೆ, ಅದೇ ಸ್ಟೈಲು, ಅದೇ ಮಾತು, ಅದೇ ಫ್ರೆಂಡ್ಶಿಪ್. ಏನು ವಾಕ್ಯ ಓದಿದ್ವಿ ನಾವು ಮೊದಲು? ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 8. ವಿ ಆರ್ ಸ್ಟಿಕ್ಕಿಂಗ್ ಆನ್ ಟು ದ ಸೇಮ್ ಥಿಂಗ್. ಓಕೆ, ನಾವು ಬಿಟ್ಟು ಹೋಗೋದು ಬೇಡ, ಅಲ್ಲೇ ಹಿಡ್ಕೊಂಡಿರೋಣ. ಒಂದು ಒಳ್ಳೆ ರಿವೈವ್ ಆಗಲಿ, ನಮ್ಮ ಒಳಗಡೆ ಒಂದು ರಿವೈವಲ್ ಬರಲಿ, ಒಂದು ಉಜ್ಜೀವನ ಒಳಗಡೆ ಬರಬೇಕಾದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಈ ಸತ್ಯ ನಮಗೆ ಮನವರಿಕೆ ಆಗಬೇಕು. ಮನವರಿಕೆ, ಒಬ್ಬೊಬ್ಬರ ಹೃದಯದ ಒಳಗಡೆ ಇದು ಗ್ರಹಿಕೆ ಆಗಬೇಕು, ಕನ್ವಿಕ್ಟ್ ಆಗಬೇಕು. ಓಕೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಓಕೆ, ಎಸ್. ಡ್ಯೂಟ್ರೋನಮಿ ಚಾಪ್ಟರ್ 10 verse 8. ಆ ಕಾಲದಲ್ಲಿ ಸರ್ವೇಶ್ವರ ಲೇವಿ ಕುಲದವರನ್ನು ಪ್ರತ್ಯೇಕಿಸಿ, ಲೇವಿ ಕುಲದವರನ್ನು ಈಗ ನೋಡಿ, ಈಗ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಗಾಡ್ ಹ್ಯಾಸ್ ಸೆಪರೇಟೆಡ್ ಅಸ್ ಫ್ರಮ್ ದ ವರ್ಲ್ಡ್. ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಅಲ್ಲಿ ಲೇವಿ ಕುಲದವರನ್ನ ಪ್ರತ್ಯೇಕಿಸಿದ್ದಾರೆ. ಯಾಕೆ ಪ್ರತ್ಯೇಕಿಸಿದ್ರು? ಯಾತಕ್ಕಾಗಿ ಪ್ರತ್ಯೇಕಿಸಿದರು? ಬೆಳಗ್ಗೆ ನಾನು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಿದ್ದು ಇದ್ರೆ ವಾಕ್ಯದಲ್ಲಿ ಇನ್ನೂ ಬಹಳಷ್ಟಿದೆ, ನಾವು ನೋಡೋಣ ಸ್ವಲ್ಪ. ಯಾಕೆ? ತಮ್ಮ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೂ. ಫಸ್ಟ್ ಪಾಯಿಂಟ್, ತಮ್ಮ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೂ. ಟು ಕ್ಯಾರಿ ದ ಆರ್ಕ್ ಆಫ್ ದ ಕವನೆಂಟ್ ಆಫ್ ದ ಲಾರ್ಡ್.
ಫಸ್ಟ್ ಥಿಂಗ್, ಮೊದಲನೇದಾಗಿ ದೇವರು ಲೇವಿ ಕುಲದವರನ್ನ ಪ್ರತ್ಯೇಕಿಸಿದ್ದು ಒಡಂಬಡಿಕೆಯ ದೇವರ ಮಂಜೂಷವನ್ನ ಹೊತ್ಕೊಂಡು ಹೋಗ್ಲಿಕ್ಕೆ. ಬೇರೆ ಯಾರಿಗೂ ಆ ಚಾನ್ಸ್ ಇಲ್ಲ, ಲೇವಿ ಕುಲದವರಿಗೆ ಈ ಚಾನ್ಸ್ ಕೊಟ್ಟರು. ಸೆಕೆಂಡ್, ತಮ್ಮ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ, ಟು ಮಿನಿಸ್ಟರ್ ಆರ್ ಟು ಸರ್ವ್ ಇನ್ ಹಿಸ್ ಪ್ರೆಸೆನ್ಸ್. ವೆರಿ ಇಂಪಾರ್ಟೆಂಟ್. ಮನುಷ್ಯರ ಮುಂದೆ ಸೇವೆ ಮಾಡ್ಲಿಕ್ಕಲ್ಲ, ಯಾರ ಮುಂದೆ ಸೇವೆ ಮಾಡಲಿಕ್ಕೆ? ದೇವರ ಮುಂದೆ ಸೇವೆ ಮಾಡಲಿಕ್ಕೆ. ಈಗ ನಾನು ಮೈಕ್ ಹಿಡ್ಕೊಂಡು ನಿಂತ್ಕೊಂಡಿರೋದು ಫಿಸಿಕಲಿ ನಿಮ್ಮ ಮುಂದೆ, ಸ್ಪಿರಿಚುವಲಿ ಇನ್ ಫೇತ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಜೀಸಸ್. ಯೇಸುವಿನ ಮುಂದೆ ನಿಂತ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟ ಬಂದಿದ್ದೆಲ್ಲ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಿಮಗಿಷ್ಟ ಆಗೋದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ನನಗೆ ಕಷ್ಟ ಆದರೂ ನಿಮಗೆ ಕಷ್ಟ ಆದರೂ, ನನಗೆ ಇಷ್ಟ ಇಲ್ಲದೆ ಇದ್ದರೂ ನಿಮಗೆ ಇಷ್ಟ ಇಲ್ಲದೆ ಇದ್ದರೂ, ದೇವರು ಕೊಡುವಂಥ ಆಲೋಚನೆಯನ್ನು ಮತ್ತು ದೇವರಿಗೆ ಇಷ್ಟ ಆಗುವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ. ವೈ? ಬಿಕಾಸ್ ಐ ನೋ ಐ ಆಮ್ ನಾಟ್ ಸ್ಟ್ಯಾಂಡಿಂಗ್ ಇನ್ ಯುವರ್ ಪ್ರೆಸೆನ್ಸ್. ಯು ಆರ್ ನಥಿಂಗ್ ಫಾರ್ ಮೀ, ಯು ಆರ್ ನೋ ಬಡಿ ಫಾರ್ ಮೀ. ಐ ಸ್ಟಿಲ್ ಲವ್ ಯು. ಓಕೆ, ಆದರೆ ಫಿಸಿಕಲಿ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಬಿಫೋರ್ ಯು, ಬಟ್ spiritually by faith I'm not standing before you, I'm standing before Jesus. ಯೇಸುವಿನ ಮುಂದೆ ನಿಂತ್ಕೊಂಡಿದ್ದೀನಿ. With that conscious awareness, with that conviction I am speaking to you. ಇದು ಸುಮ್ಮನೆ ಏನೋ ಎಲ್ಲ ಹೋಗಿ ಕುತ್ಕೊಂಡು ಕಲ್ತ್ಕೊಂಡು ಬಂದು ನಿಮ್ಮ ಹತ್ರ ಹೇಳ್ತಾ ಇರೋದಲ್ಲ. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೂ ಇದು ನೀವು, ನಾನೇನು ಹೇಳ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಆಸ್ ಎನ್ ಎಕ್ಸಾಂಪಲ್. ನಾನೊಂದು ಉದಾಹರಣೆಯಾಗಿ ನನ್ನನ್ನು ತೆಗೆದುಕೊಳ್ತಾ ಇದ್ದೀನಿ ಅಷ್ಟೇ. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಫಾರ್ ಯು. ಇಫ್ ಯು ಆರ್ ಎ ಕ್ರಿಶ್ಚಿಯನ್, you are standing before people, before the world, at the same time you are standing before God. Many times we don't know that. ನಾವೊಬ್ಬರು ಕ್ರೈಸ್ತ ವಿಶ್ವಾಸಿ ಆದರೆ ಅದಕ್ಕೆ ತುಂಬ ಬೆಲೆ ಇದೆ. ಇದು ಸಾಧಾರಣ ಕ್ರೈಸ್ತ ಜೀವನ ತುಂಬ ಬೆಲೆ ಉಳ್ಳ ಜೀವನ, ಕೆಟ್ಟ ಜೀವನ ಅಲ್ಲ. ಇದರಷ್ಟು ಬೆಸ್ಟ್ ಜೀವನ ಬೇರೆ ಇಲ್ಲ. ಅದರರ್ಥ ಕ್ರಿಶ್ಚಿಯನ್ಸ್ ಎಲ್ಲ ಬೆಸ್ಟ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಈಗ ಇವತ್ತಿನ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಅಷ್ಟು ವಸ್ಟ್ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ಸುತ್ತೆ. ಅದೆಲ್ಲ ನಾನು ಹೇಳ್ತಾ ಇದ್ದೆ. ಟ್ರೂ ಬಾರ್ನ್ ಅಗೇನ್ ಕ್ರೈಸ್ತ, ಹೊಸದಾಗಿ ಹುಟ್ಟಿದ ಒಂದು ನಿಜವಾದ ಕ್ರೈಸ್ತನ ಬೆಲೆ ಏನು ಅಂತ ದೇವರು ಹೇಳ್ತಾರೆ. ಆದರೆ ಬೆಲೆ ಈ ಲೇವಿಯರು ಉಳಿಸ್ಕೊಳ್ಳಿಲ್ಲ, ಈ ಇಸ್ರಾಯೇಲ್ ಜನರು ಉಳಿಸ್ಕೊಳ್ಳಿಲ್ಲ. ಅದನ್ನು ನಾವು ಉಳಿಸ್ಕೊಳ್ತಾ ಇಲ್ಲ ಎಷ್ಟೋ ಜನ. ಅದಕ್ಕೆ ನಾನು ಹೇಳಿದ್ದು ತುಳಿದು ಹಾಕ್ತಾ ಇದ್ದೀವಿ ಅಂತ. ಸೆಕೆಂಡ್, ಓಕೆ, ನಾನು ಮತ್ತೆ ಬರ್ತೀನಿ. ಥರ್ಡ್ ಪಾಯಿಂಟ್, ಹಾಗೂ ತಮ್ಮ ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸುವುದಕ್ಕೂ ಅವರನ್ನು ನೇಮಿಸಿದರು. ಟು ಬ್ಲೆಸ್ ದ ಪೀಪಲ್ ಇನ್ ಹಿಸ್ ನೇಮ್. ನಾಟ್ ಟು ಸೇ ಗಾಡ್ ಬ್ಲೆಸ್ ಯು, ಹೇಳ ತಪ್ಪಲ್ಲ, ಹೇಳಿ. ಓಕೆ, ಗಾಡ್ ಬ್ಲೆಸ್ ಯು, ಮೇ ದ ಗಾಡ್ ಬ್ಲೆಸ್ ಯು ಹೇಳಲಿಕ್ಕಲ್ಲ. ಐ ಬ್ಲೆಸ್ ಯು. ತಲೆ ಮೇಲೆ ಕೈ ಇಟ್ಟು ಐ ಬ್ಲೆಸ್ಡ್ ಯು, ಗೋ. ಟು ಬ್ಲೆಸ್ ಯು ಇನ್ ಜೀಸಸ್ ನೇಮ್. ಐ ಬ್ಲೆಸ್ ಯು ಇನ್ ಜೀಸಸ್ ನೇಮ್. ನಾಟ್ ಜೀಸಸ್ ಬ್ಲೆಸ್ ಹಿಮ್, ಬ್ಲೆಸ್ ಸರ್, ಎಸ್ ಇವ್ರನ್ನ ಆಶೀರ್ವಾದ ಮಾಡಿಯಪ್ಪ ಅಲ್ಲ. ಪ್ರಾರ್ಥಿಸಬೇಕು, ಬೇಡ ಅಂತಲ್ಲ. ಈ ಪಾಯಿಂಟಿಗೆ ನಾನು ಹೇಳ್ತಾ ಇರೋದು. ಯು ಆರ್ ವ್ಯಾಲ್ಯೂ. ದೇವರೆಷ್ಟು ಬೆಲೆ ಕೊಟ್ಟಿದ್ದಾರೆ ನನಗೂ ನಿನಗೂ. ಇಷ್ಟು ಬೆಲೆ ಕೊಟ್ಟಿದ್ದಾರೆ ಈ ಲೇವಿ ಕುಲದವರಿಗೆ. ಟು ಬ್ಲೆಸ್ ಪೀಪಲ್ ಇನ್ ಮೈ ನೇಮ್. ಅದಕ್ಕೆ ಅಬ್ರಹಾಮನಿಗೆ ಹೇಳ್ತಾರೆ, ಇಫ್ ಯು ಬ್ಲೆಸ್ ಐ ವಿಲ್ ಬ್ಲೆಸ್. ನೀನು ಯಾರನ್ನ ಆಶೀರ್ವಾದ ಮಾಡ್ತೀಯೋ ಅವ್ರನ್ನ ನಾನೇ ಆಶೀರ್ವಾದ ಮಾಡ್ತೇನೆ. ಕ್ರಿಶ್ಚಿಯನ್ಸ್, ವೆನ್ ಯು ಬ್ಲೆಸ್ ಸಮ್ವನ್, ಗಾಡ್ ಹಿಮ್ಸೆಲ್ಫ್ ಬ್ಲೆಸ್ಸಸ್ ಥ್ರೂ ಯು. Don't curse anybody, okay? You are chosen to bless, not to curse. ನೀವು ಶಾಪ ಹಾಕಲಿಕ್ಕೆ ಆಯ್ಕೆ ಆದವರಲ್ಲ, ಆಶೀರ್ವಾದ ಮಾಡಲಿಕ್ಕೆ ಮಾತ್ರ ಆಯ್ಕೆ ಆದವರು. ಕೆಲವರು ಹೇಳ್ತಾರಲ್ಲ, ನೀವು ನಮಗೆ ಹೇಗೆ ಮಾಡ್ತೀರ್ವಾ, ನಾವು ಶಾಪ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಆಲ್ ದಿಸ್ ಫೂಲಿಶ್ನೆಸ್.
You are not appointed to curse the people. God says you are called to bless the people. Even your enemy, you have to bless them. Even the people who curses you, your duty is to bless, bless, bless. Because blessing has more power than the curse. When you bless someone who curses you, when you bless someone who curses you, that person will become a blessing. Hallelujah. You can transform curse into blessing. That much power you have in your mouth, in your tongue. What a great appointment it is. Oh, how we are using our tongue today. ನಮ್ಮ ನಾಲಿಗೆನ ನಾವು ಇವತ್ತು ಹೇಗೆ ಉಪಯೋಗಿಸ್ತಾ ಇದ್ದೀವಿ? ವಿತೌಟ್ ನೋಯಿಂಗ್ ದಿಸ್ ಟ್ರೂತ್ಸ್, ಈ ಸತ್ಯದ ಅರಿವಿಲ್ಲದೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೇವೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಲ್ಲೆಲ್ಲುಯ್ಯ 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 ಶಿರಿರಿರಿರಿರಿರಿ ಭರಂಧರರಿರಿ ಅಂಬಾರಿದಿದ್ದೆ, ಯಾರಿಗೂ ಗೊತ್ತಾಗದೇ ಇರೋ ಭಾಷೆ, ಗೊತ್ತಾಗುವ ಭಾಷೆ ಎಲ್ಲ ಮಾಡಿ ಒಂದು ಕಲಬೆರಕೆ ಒಂದು ಪ್ರಾರ್ಥನೆ ಮಾಡಿ, ಹಾಡು ಮಾಡಿ, ಸ್ತುತಿ ಮಾಡಿ, ಬೋಧನೆ ಮಾಡಿ, ಪ್ರಾರ್ಥನೆ ಆಯಿತು. 3 ಗಂಟೆ ಪ್ರಾರ್ಥನೆ ಆಯ್ತು ಇವತ್ತು, ಒಳ್ಳೆ ಪ್ರಾರ್ಥನೆ. ಆಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋದು, ಸಂಭಾಷಣೆ, ಅವರು ಸುದ್ದಿ ಇವರು ಸುದ್ದಿ, ಅವ್ರನ್ನ ಶಾಪ ಹಾಕೋದು ಇವ್ರನ್ನ ಶಾಪ ಹಾಕೋದು, ಅವನು ಸರಿ ಇಲ್ಲ ಇವಳು ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ. ಯು ಡೋಂಟ್ ನೋ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು? ಬೈಬಲ್ನಲ್ಲಿರೋದು ಗೊತ್ತಿದೆ, ಅದರ ಅರಿವು ನಮಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈ 3 ಕಾರ್ಯಗಳಿಗಾಗಿ ದೇವರು ಯಾರನ್ನು ಆರಿಸ್ಕೊಂಡಿದ್ದಾರೆ? ಲೇವಿ ಕುಲದವರನ್ನು ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಲೇವಿ ಕುಲದವರನ್ನು ದೇವರು ಪ್ರತ್ಯೇಕಿಸಿದ್ದಾರೆ. ಐ ಹ್ಯಾವ್ ಸಪರೇಟೆಡ್ ದ ಟ್ರೈಬ್ ಆಫ್ ಲೇವಿ, ಲೆವೈಟ್ಸ್. ಐ ಹ್ಯಾವ್ ಸಪರೇಟೆಡ್ ಯು. ನಾನು ನಿಮ್ಮನ್ನ ಪ್ರತ್ಯೇಕಿಸಿದ್ದೇನೆ. ಮೊದಲ ಕಾರ್ಯ ಏನೋ? ಹಲೋ, ಮೊದಲು ಯಾವುದಕ್ಕೋಸ್ಕರ? ಓಕೆ, ನಾನು ಅಲ್ಲಿಗೆ ಬರೋದಕ್ಕಿಂತ ಮೊದಲು ಈ ನಿಮ್ಮನ್ನು ಪ್ರತ್ಯೇಕಿಸಿದ್ದಾರೆ ಅನ್ನೋದಕ್ಕೆ ಒಂದು ವಾಕ್ಯ ತಗೊಂಡು ಆಮೇಲೆ ಹೋಗಿದ್ರೆ ನಿಮಗೆ ಸ್ವಲ್ಪ ಇದು ನಮಗೂ ಹೌದಪ್ಪ ಅಂತ ಅನ್ಸುತ್ತೆ. ಇಲ್ಲದಿದ್ದರೆ ಇದು ಲೇವಿ ಕುಲದವರಿಗೆ, ಇದು ನಮಗಲ್ಲ ಅಂತ ಪಿಶಾಚಿ ನಿಮ್ಮನ್ನು ವಂಚಿಸ್ಬಿಡ್ತಾನೆ ಕೆಲವು ಟೈಮ್. ಸೊ ಅವನ ವಂಚನೆಗೆ ಒಳಗಾಗೋದು ಬೇಡ. ಆದ್ದರಿಂದ ದೇವರು ನಿನ್ನನ್ನು ಪ್ರತ್ಯೇಕಿಸಿದ್ದಾರೆ, ನನ್ನನ್ನು ಪ್ರತ್ಯೇಕಿಸಿದ್ದಾರೆ ಎಂಬ ಸತ್ಯದ ಅರಿವು ಸತ್ಯವಚನಗಳ ಮುಖಾಂತರ ನಮ್ಮ ಒಳಗಡೆ ಉಂಟಾಗಲಿ ಈ ಸಮಯದಲ್ಲಿ. ರೆವೆಲೇಷನ್ ಚಾಪ್ಟರ್ 5 ವರ್ಸ್ 9 and 10. ಪ್ರಕಟಣೆ ಪುಸ್ತಕ, ಪ್ರಕಟಣೆ ಬೈಬಲ್ನ ಕೊನೆಯ ಪುಸ್ತಕ. ಹುಡುಕ್ತಾ ಇರೋರಿಗೋಸ್ಕರ ಹೇಳ್ತಾ ಇರೋದು, ಕೆಲವರು ಹುಡುಕ್ತಾ ಇದ್ದೀರಿ ಎಲ್ಲಿದೆ ಅಂತ. ಪ್ರಕಟಣೆ ಅಧ್ಯಾಯ 5 ವಾಕ್ಯ 9 ಮತ್ತು 10. ಅವರು ಈ ಹೊಸ ಗೀತೆಯನ್ನು ಹಾಡುತ್ತಿದ್ದರು. ಓಕೆ, ಸ್ವರ್ಗದಲ್ಲಿ ಸ್ವರ್ಗವಾಸಿಗಳು ಈ ಹೊಸ ಗೀತೆಯನ್ನು ಹಾಡುತ್ತಿದ್ದರು. ಸುರುಳಿಯನ್ನು ಸ್ವೀಕರಿಸಲು ನೀ ಯೋಗ್ಯನು, ಅವರ ಮುದ್ರೆಗಳನ್ನು ಮುರಿಯಲು ನೀ ಶಕ್ತನು, ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿಯರ್ಪಣೆಯಾಗಿ. 24 ಮಂದಿ ಸಭಾಪಾಲಕರು ಅಥವಾ ಸ್ವರ್ಗದಲ್ಲಿರ್ತಕ್ಕಂಥ ಆ ಸ್ವರ್ಗವಾಸಿಗಳು ಯೇಸುವಿನ ಮುಂದೆ ಹೇಳ್ತಾ ಇರುವಂಥ ಮಾತು, ಅವರನ್ನು ಹೊಗಳ್ತಾ ಹೇಳ್ತಾ ಇದ್ದಾರೆ. ಸ್ವರ್ಗದಲ್ಲಿ ನಡೆಯುವ ಘಟನೆ, ದರ್ಶನ, ಇದು ಸತ್ಯ ಆಯ್ತಾ? ಯೇಸು ಕ್ರಿಸ್ತರನ್ನು ಹೊಗಳಿ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ? ನಮ್ಮ ಬಗ್ಗೆ. ಏನಂತ ಹೇಳ್ತಾ ಇದ್ದಾರೆ? ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ನೀ ಯೋಗ್ಯನು, ಅದರ ಮುದ್ರೆಗಳನ್ನು ಮುರಿಯಲು ನೀ ಶಕ್ತನು, ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿಯರ್ಪಣೆಯಾಗಿ. ಸಕಲ ದೇಶ. You were slaughtered and by your blood you ransomed for God saints from every tribe and language and people and nation. ಸಕಲ ದೇಶ, ಸಕಲ ದೇಶ. ಓಕೆ, ಇಸ್ರಾಯೇಲ್ ದೇಶ ಮಾತ್ರ ಅಲ್ಲ, ಭಾರತ ದೇಶ ಮಾತ್ರ ಅಲ್ಲ, ಅಥವಾ ಅಮೇರಿಕ ದೇಶ ಮಾತ್ರ ಅಲ್ಲ, ಅಥವಾ ಇನ್ಯಾವುದೋ ಒಂದು ದೇಶ ಮಾತ್ರ ಅಲ್ಲ, ಸಕಲ ದೇಶ. ನೀನು ಯಾವ ದೇಶದಲ್ಲಿದೆಯೋ ಆ ದೇಶ. ಸಕಲ ದೇಶ, ಭಾಷೆ. ಹಿಬ್ರಿಯ ಭಾಷೆ ಗೊತ್ತಿರೋರು ಮಾತ್ರ ಅಲ್ಲ, ಇಂಗ್ಲಿಷ್ ಭಾಷೆ ಗೊತ್ತಿರೋರು ಮಾತ್ರ ಅಲ್ಲ,
ಅರಮೈಕ್ ಭಾಷೆ ಗೊತ್ತಿರೋರು ಮಾತ್ರ ಅಲ್ಲ, ಎನಿ ಲ್ಯಾಂಗ್ವೇಜ್. ಓಕೆ, ನಿಮ್ಮ ಲ್ಯಾಂಗ್ವೇಜ್ ಯಾವುದೇ ಇರಲಿ, ಲ್ಯಾಂಗ್ವೇಜ್ ಈಸ್ ನಾಟ್ ಎ ಮ್ಯಾಟರ್. ಓಕೆ, ಎನಿ ನೇಷನ್, ಎನಿ ಲ್ಯಾಂಗ್ವೇಜ್ ಯು ಬಿಲಾಂಗ್ ಟು, ಡಸಂಟ್ ಮ್ಯಾಟರ್. ಕುಲ ಗೋತ್ರಗಳಿಂದ, ಎನಿ ಟ್ರೈಬ್, ನೀನು ಯಾವುದೇ ಕುಲ ಗೋತ್ರಕ್ಕೆ ಸೇರಿದವನಾಗಿದ್ರು ದೇವರು ನಿನ್ನನ್ನು ಏನ್ ಮಾಡಿದ್ದಾರೆ? ಕೊಂಡುಕೊಂಡಿರುವೆ ಮಾನವರನ್ನು ನಿನ್ನ ರಕ್ತದಿಂದ. ಯು ರ್ಯಾನ್ಸಮ್ ದೆಮ್ ಬೈ ಪೇಯಿಂಗ್ ದ ಪ್ರೈಸ್ ಆಫ್ ಯುವರ್ ಪ್ರೆಷಸ್ ಬ್ಲಡ್. ಜೀಸಸ್, ಯು ಬಾಟ್ ದೀಸ್ ಪೀಪಲ್ ಬೈ ಪೇಯಿಂಗ್ ದ ಪ್ರೈಸ್ ಆಫ್ ಯುವರ್ ಪ್ರೆಷಸ್ ಬ್ಲಡ್ ಎಂದು ಹೇಳಿ ಹೊಗಳ್ತಾ ಇದ್ದಾರೆ ನಮ್ಮನ್ನು ತೋರಿಸ್ಬಿಟ್ಟು. ಕ್ರೈಸ್ತ ಸಭೆಯನ್ನ, ಕ್ರೈಸ್ತ ವಿಶ್ವಾಸಿಗಳನ್ನ ತೋರಿಸ್ಬಿಟ್ಟು ಈ ಸ್ವರ್ಗವಾಸಿಗಳು ಯೇಸು ಸ್ವಾಮಿಯ ಮುಂದೆ ಮಾತಾಡ್ತಾ ಇರುವಂತ ಮಾತಾಗಿದೆ ಇದು. ಯಾತಕ್ಕಾಗಿ? 10ನೇ ವಾಕ್ಯ ತುಂಬಾ ಮುಖ್ಯ. ಯು ಹ್ಯಾವ್ ಮೇಡ್ ದೆಮ್ ಟು ಬಿ ಎ ಕಿಂಗ್ಡಮ್ ಅಂಡ್ ಪ್ರೀಸ್ಟ್ಸ್ ಸರ್ವಿಂಗ್ ಅವರ್ ಗಾಡ್ ಅಂಡ್ ದೇ ವಿಲ್ ರೈನ್ ಆನ್ ಅರ್ತ್. ಏನಾಗಿ ಏರ್ಪಡಿಸಿದೆ ನೀ ಅವರನ್ನು? ಏರ್ಪಡಿಸಿದ್ದೆ ಅಂದ್ರೆ ಅಪಾಯಿಂಟ್ ಮಾಡಿದೆ ನೀನು ಯೇಸುವೆ, ನೀನು ಅವರನ್ನು ನಮ್ಮ ದೇವರಿಗೋಸ್ಕರ, ಸರ್ವಶಕ್ತನಾದ ತಂದೆಯಾದ ದೇವರಿಗೋಸ್ಕರ. ಯಾರಿಗೋಸ್ಕರ? ದೇವರಿಗೋಸ್ಕರ. ರಾಜವಂಶವಾಗಿ ಯಾಜಕ ವರ್ಗವಾಗಿ. ಹಾಲೆಲೂಯ, ಹಾಲೆಲೂಯ. ಯಾಜಕ ವರ್ಗವಾಗಿ. ಹಳೆ ಒಡಂಬಡಿಕೆಯಲ್ಲಿ ಯಾಜಕ ವರ್ಗವಾಗಿ ದೇವರು ಆರಿಸಿಕೊಂಡಿದ್ದು ಲೇವಿ ಕುಲದವರನ್ನ, ಆರೋನನ ವಂಶದವರನ್ನ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಎಲ್ಲ ಚೇಂಜ್ ಮಾಡಿದ್ರು. ಯಾರನ್ನು ಆರಿಸ್ಕೊಂಡ್ರು? ಸಕಲ ದೇಶದ ಜನರನ್ನು, ಸಕಲ ಕುಲದವರನ್ನು, ಎಲ್ಲ ಥರದ ಭಾಷೆಯವರಲ್ಲಿ ಭಾಷೆ ಮಾತಾಡುವವರನ್ನು. ಅದರಲ್ಲಿ ಯಾರೆಲ್ಲ ವಿಶ್ವಾಸ ಇಟ್ಟರು ದೇವರು ಭಾಷೆ ನೋಡ್ತಾ ಕುತ್ಕೊಳ್ಳಿಲ್ಲ. ನಾವು ಭಾಷೆ ನೋಡ್ಕೊಂಡು ಕುಸ್ತಿ ಆಡ್ತೀವಿ, ಫೈಟ್ ಮಾಡ್ತೀವಿ. ಟ್ರೈಬ್ ನೋಡ್ಕೊಂಡು ಕುಸ್ತಿ ಆಡುವ ಎಷ್ಟು ಕ್ರೈಸ್ತರಿದ್ದಾರೆ. ಶೇಮ್ ಆನ್ ಯು ಆಲ್ ದೋಸ್ ಹೂ ಆರ್ ಫೈಟಿಂಗ್ ಇನ್ ದ ನೇಮ್ ಆಫ್ ಟ್ರೈಬ್ ಆಸ್ ಕ್ರಿಶ್ಚಿಯನ್ಸ್. ಕ್ರೈಸ್ತರಾಗಿ ಅವರು ಲೋವರ್ ಕ್ಯಾಸ್ಟ್, ಇವರು ಹೈಯರ್ ಕ್ಯಾಸ್ಟ್ ಎಂದು ಕಚ್ಚಾಡುವ ಜನರು, ನೀವು ಮಾನಸಾಂತರ ಪಡಬೇಕು. ಕಚ್ಚಾಡಬೇಡಿ. ಇಲ್ಲಿ ಯೇಸು ಕ್ರಿಸ್ತನಲ್ಲಿ ಒಬ್ಬನು ಒಂದಾದರೆ ಅವನು ನೂತನ ಸೃಷ್ಟಿ ಆಗ್ತಾನೆ ಒಳಗೆ. ನಿನ್ನ ಹಳೆ ಟ್ರೈಬ್ ಎಲ್ಲ ಹೋಯ್ತು, ನಿನ್ನ ಕುಲ ಗೋತ್ರ ಎಲ್ಲ ಚೇಂಜ್ ಆಯಿತು. ಯು ಬಿಲಾಂಗ್ ಟು ಗಾಡ್. ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೀಸ್ಟ್ಹುಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಆ ಒಂದು ಯಾಜಕತ್ವದಲ್ಲಿ ನೀನು ಭಾಗಿಯಾದೆ. ಯುವರ್ ಪ್ರೀಸ್ಟ್ಹುಡ್ ಇಸ್ ಚೇಂಜ್ಡ್. ನಿನ್ನ ಯಾಜಕತ್ವ ಬದಲಾಯಿತು. ಯು ಬಿಕೇಮ್ ಎ ರಾಯಲ್ ಪ್ರೀಸ್ಟ್ ಸರ್ವಿಂಗ್ ದ ಆಲ್ ಮೈಟಿ ಗಾಡ್. ಸರ್ವಶಕ್ತ ದೇವರನ್ನ ಸೇವಿಸುವಂತಹ, ಅವರ ಸೇವೆ ಮಾಡುವ ಒಂದು ಪವಿತ್ರ ಯಾಜಕ ವರ್ಗ ನೀನಾದೆ. ಪೇತ್ರ ಕೂಡ ಅದನ್ನೇ ಹೇಳ್ತಾರೆ, 1 ಪೇತ್ರ 1:9. ಯು ಆರ್ ದ ಹೋಲಿ ನೇಷನ್, ಚೋಸನ್ ಪೀಪಲ್, ರಾಯಲ್ ಪ್ರೀಸ್ಟ್ಹುಡ್. ಹಳೆ ಒಡಂಬಡಿಕೆದು ರಾಯಲ್ ಪ್ರೀಸ್ಟ್ಹುಡ್ ಅಲ್ಲ, ಆಯ್ತಾ? ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಾದ ನಾವೊಬ್ಬೊಬ್ಬರು ಕೂಡ ಈ ಒಂದು ಯಾಜಕತ್ವದಲ್ಲಿ ಭಾಗಿಯಾದ್ವಿ. ಹೇಗೆ ಭಾಗಿಯಾದ್ವಿ? ನಮಗಾಗಿ ಒಬ್ಬರು ಬೆಲೆ ಕೊಟ್ಟು ಕೊಂಡುಕೊಂಡಿದ್ರಿಂದ ಭಾಗಿಯಾದ್ವಿ. ಪ್ರಿಯರೇ, ಯೇಸು ರಕ್ತವನ್ನು ಕ್ರಯವಾಗಿ ಕೊಟ್ಟಿದ್ದರಿಂದ ಇಂದು ನನಗೆ ಈ ಒಂದು ಯಾಜಕತ್ವ ಸಿಕ್ಕಿದೆ. I am entering into this royal priesthood because of the precious blood of Jesus Christ. ಈಗ ವಾಪಸ್ ಬನ್ನಿ, ಆಯ್ತಾ? ಈಗ ನೀವು ಯಾವ ಕುಲ, ಗೋತ್ರ, ಜಾತಿ, ಪಂಗಡ, ವಿಂಗಡ, ದೇಶ, ಏರಿಯಾ, ಕೇರಿ ಏನೇ ಇರಲಿ ಅದೆಲ್ಲ ಸೈಡ್ಗೆ ಇಟ್ಬಿಡಿ. ದೇವರು ನಿನ್ನನ್ನು ಆರಿಸಿಕೊಂಡ ಮೇಲೆ ನೀನೀಗ ದೇವರ ಜನವಾದೆ, ಹೊಸ ಸೃಷ್ಟಿಯಾದೆ. ಹಳೆಯದು ಅಳಿದು ಹೋಯಿತು, ಹೊಸದು ನಿನ್ನಲ್ಲಿ ಬಂತು. Now you are the child of God. Now you are the servant of the Almighty God. Now your priesthood is, your ministry is royal priesthood ministry. ರಾಜಯಾಜಕನಾಗಿ ಸೇವೆ ಮಾಡಲಿಕ್ಕೆ ಆಯ್ಕೆ ಆದವನು, ಆಯ್ಕೆ ಆದವಳು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈಗ ವಾಪಸ್ ಬನ್ನಿ ಧರ್ಮೋಪದೇಶ ಕಾಂಡ 10:8. ಹಾಗಾದರೆ ಈಗ ಈ ಲೇವಿ ಕುಲದವರನ್ನ ದೇವರು ಪ್ರತ್ಯೇಕಿಸಿದ್ದು ಮೊದಲನೇದಾಗಿ ಯಾವ ಕಾರ್ಯ ಮಾಡಲಿಕ್ಕೆ?
ದೇವರ ಮಂಜೂಷವನ್ನು ಹೊರುವುದಕ್ಕೆ. ಹೊಸ ಒಡಂಬಡಿಕೆಯಲ್ಲಿ ನಿನ್ನನ್ನು ನನ್ನನ್ನು ದೇವರು ಲೋಕದಿಂದ ಪಾಪದಿಂದ ಪ್ರತ್ಯೇಕಿಸಿದ್ದು ಮಂಜೂಷ ಹೊರಲಿಕ್ಕಲ್ಲ. ನಾಟ್ ಟು ಕ್ಯಾರಿ ದ ಆರ್ಕ್ ಆಫ್ ದ ಕವನೆಂಟ್. ಅಂಡರ್ ದ ಓಲ್ಡ್ ಕವನೆಂಟ್ they were chosen to carry the ark of the covenant, but under the new covenant God has chosen you and me to carry God Almighty in your heart. You will become the covenant of God. You yourself is an ark of the covenant of God. Not to carry the covenant of God, but to carry God and to be an ark of the covenant. Hallelujah. ಎಂಥ ಯಾಜಕತ್ವ! ಹಳೆ ಒಡಂಬಡಿಕೆಯ ಯಾಜಕತ್ವ ಅದು ನೆರಳು ಮಾತ್ರ, ಸಾಂಕೇತಿಕ ಮಾತ್ರ. ಹೊಸ ಒಡಂಬಡಿಕೆಯ ರಾಜ ಯಾಜಕರೇ, ಓ ರಾಯಲ್ ಪ್ರೀಸ್ಟ್ ಆಫ್ ಗಾಡ್, ಯು ಆರ್ ದ ರಾಯಲ್ ಪ್ರೀಸ್ಟ್ ಆಫ್ ಗಾಡ್. ನೀವು ದೇವರ ಸೇವೆ ಮಾಡುವ ರಾಜ ಯಾಜಕರು. ಯು ಆರ್ ನಾಟ್ ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ, something marvelous, very precious. Your value cannot measure. You know why your value cannot be measured? Because you are carrying the immeasurable God inside of you. ನಿಮ್ಮ ಬೆಲೆ ಯಾಕೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ, ನಿಮಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟು ಬೆಲೆ ನಿಮಗಿದೆ. ಕಾರಣ ಏನು? ಬೆಲೆ ಉಳ್ಳಾತನು ನಿನ್ನ ಒಳಗಡೆ ಇದ್ದಾನೆ. ದೇವರು ನಿನ್ನ ಒಳಗಡೆ ಇದ್ದಾರೆ. With that conviction, with that great revelation, St. Paul says, now you are the temple of God. Don't you know that you are the moving temple of God? You are the ark of the covenant of God, and God is dwelling in you. ನೀನು ಗೊತ್ತಿಲ್ವಾ ನೀನು ದೇವರ ಆಲಯವೆಂದು? 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾರೆ. 1 Corinthians chapter 3 verse 16. 1 ಕೊರಿಂಥ 3:16. ಅಲ್ಲೇನು ಹೇಳ್ತಾರೆ? ನೀವು ದೇವರ ಆಲಯವಾಗಿದ್ದೀರಿ. ನೀವು ದೇವರ ಆಲಯವಾಗಿದ್ದೀರಿ. ದೇವರ ಆತ್ಮವು, ದೇವರ ಆತ್ಮ, ಹೋಲಿ ಸ್ಪಿರಿಟ್ ನಿಮ್ಮಲ್ಲಿ ವಾಸಿಸುತ್ತದೆಂದು. ಓ ರಾಜ ಯಾಜಕರೇ, ನಿಮ್ಮ ಒಳಗಡೆ ದೇವರ ಆತ್ಮರು ವಾಸವಾಗಿದ್ದಾರೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಮಗೆ ಚೆನ್ನಾಗಿ ತಿಳಿದಿದೆ. ಇಂಗ್ಲಿಷಲ್ಲಿ ಏನಿದೆ ಗೊತ್ತಾ? ಡೋಂಟ್ ಯು ನೋ ದಟ್? ನಿಮಗೆ ಗೊತ್ತಿಲ್ಲವೇ? ತಿಳಿದಿಲ್ಲವೇ? You are the ark of the covenant. That means you are the carrier of God. You are carrying Jesus. You are bearing Jesus in you. ನೀವು ಯೇಸುವನ್ನು ಧರಿಸಿಕೊಂಡಿದ್ದೀರಿ. ನೀವು ತ್ರಿಯೇಕ ದೇವರನ್ನ, ಯು ಆರ್ ಕ್ಯಾರಿಯಿಂಗ್ ಹೆವೆನ್ ಇನ್ಸೈಡ್ ಆಫ್ ಯು. ಸ್ವರ್ಗ ನಿಮ್ಮ ಒಳಗಡೆ ಇದೆ, ಹೊತ್ಕೊಂಡು ಹೋಗ್ತಾ ಇದ್ದೀರಿ. ಫಾರ್ ದ್ಯಾಟ್ ಗಾಡ್ ಹ್ಯಾಸ್ ಸಪರೇಟೆಡ್ ಯು. ಅದಕ್ಕಾಗಿ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ದಟ್ ಈಸ್ ದ ಫಸ್ಟ್ ಮಿನಿಸ್ಟ್ರಿ. ವಾಟ್ ಈಸ್ ಯುವರ್ ಫಸ್ಟ್ ಪ್ರೈಮರಿ ಮಿನಿಸ್ಟ್ರಿ ಆಸ್ ಎ ಕ್ರಿಶ್ಚಿಯನ್? ಕ್ಯಾರಿಯಿಂಗ್ ಜೀಸಸ್ ಎವ್ರಿವೇರ್, carrying God everywhere. As an ark of the covenant of the Lord, you have to carry God everywhere we go. Wherever you go, you have to carry God. That is your ministry. ನೀವು ಕೇಳ್ಬೋದು, ರಾಜ ಯಾಜಕರಾಗಿ ನಮ್ಮನ್ನು ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾವೇನು ಮಾಡೋದು? ನಮಗೆ ಮೈಕೆ ಕೊಡ್ತಾ ಇಲ್ಲ. ಇದರಷ್ಟು ಚೀಪ್ ಕೆಲಸ ಬೇರೆ ಯಾವುದೂ ಇಲ್ಲ. ಆದರೂ ಕೊಚ್ಚಾಡ್ತೀವಿ ನಾವು. ನಮಗೆ ಸ್ಟೇಜ್ ಕೊಟ್ಟಿಲ್ಲ. ನಿನ್ನ ಮಿನಿಸ್ಟ್ರಿ ಮೈಕ್ ಹಿಡ್ಕೊಳ್ಳೋದಲ್ಲಪ್ಪ, ಸ್ಟೇಜ್ ಮೇಲೆ ಕುಣಿಯೋದಲ್ಲ, ಮೇಕಪ್ ಮಾಡ್ಕೊಳ್ಳೋದಲ್ಲ. ಯೋರ್ ಮಿನಿಸ್ಟ್ರಿ, ಪ್ರೈಮರಿ ಮಿನಿಸ್ಟ್ರಿ ಆಸ್ ಎ ಸಿಟಿಸನ್ ಆಫ್ ಗಾಡ್, ಆಸ್ ಎ ಚೈಲ್ಡ್ ಆಫ್ ಗಾಡ್, ಆಸ್ ಎ ರಾಯಲ್ ಪ್ರೀಸ್ಟ್, ಯೋರ್ ಮಿನಿಸ್ಟ್ರಿ, ದ ಪ್ರೈಮರಿ ಮಿನಿಸ್ಟ್ರಿ ಈಸ್ ಟು ಕ್ಯಾರಿ ಜೀಸಸ್, ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯೋರ್ ಹಾರ್ಟ್ ವೆರ್ ಎವರ್ ಯು ಗೋ. That is why God has separated you. ಮೊಬೈಲ್ ಫೋನು, ಅದರೊಳಗಡೆ ಎಲ್ಲ ಥರದ ಅಶುದ್ಧತೆ, ಅಶ್ಲೀಲತೆ, ಪ್ರೋನೋಗ್ರಫಿ ಹೊತ್ಕೊಂಡು ಚರ್ಚ್ ಒಳಗಡೆ ಬರಲಿಕ್ಕಲ್ಲ, ಅಲ್ಲಿ ಇಲ್ಲಿ ಹೋಗ್ಲಿಕ್ಕಲ್ಲ. ದೇವರು ನಿನ್ನನ್ನು ಅಪಾಯಿಂಟ್ ಮಾಡಿರೋದು ಕ್ರೈಸ್ತನಾಗಿ. ಅವ್ರ ಮೇಲೆ ಇವ್ರ ಮೇಲೆ ಹೊಟ್ಟೆ ಕಿಚ್ಚು ದ್ವೇಷವನ್ನು ನಿನ್ನ ಒಳಗಡೆ ಇಟ್ಟುಕೊಂಡು ಅಲ್ಲಿ ಇಲ್ಲಿ ಹೋಗ್ಲಿಕ್ಕಲ್ಲ. ದೇವರು ನಿನ್ನನ್ನು ಕ್ರೈಸ್ತನಾಗಿ ದೀಕ್ಷಾ ಸ್ನಾನ ಕೊಟ್ಟು ಆಯ್ಕೆ ಮಾಡಿಕೊಂಡಿದ್ದು ಈ ರಾಜ ಯಾಜಕತ್ವ ಸೇವೆಗೆ ಅಲ್ಲ. Not to carry hatred in you, not to carry lust of the world in you, not to carry anything of this world in you, but to carry God Almighty in you, who created the heavens and earth.
See, what a blessing it is. What a great ministry. ಅಲ್ಲ, ನಮಗೆ ಹಾಡ್ಲಿಕ್ಕೆ ಬರೋದಿಲ್ಲ, ನಾವೇನು ಮಾಡೋದು? ಯು ಡೋಂಟ್ ಹ್ಯಾವ್ ಟು ಸಿಂಗ್. ನೀನು ಹಾಡೋದು ಬೇಕಾಗಿಲ್ಲ. ನಮಗೆ ಬೋಧನೆ ಮಾಡ್ಲಿಕ್ಕೆ ಬರೋದಿಲ್ಲ, ಬೋಧನೆ ಮಾಡೋದು ಬೇಕಾಗಿಲ್ಲ. ಯು ಜಸ್ಟ್ ಗೋ. ಗಂಧ ಶ್ರೀಗಂಧನ ನೀವು ಎಲ್ಲೆಲ್ಲಿ ತಗೊಂಡು ಹೋಗ್ತಿರೋ ಅಲ್ಲೆಲ್ಲ ಏನು ಸ್ಮೆಲ್ ಬರುತ್ತೆ? ಗಂಧದ ಸ್ಮೆಲ್ ಬರುತ್ತೆ. ದಟ್ ಈಸ್ ನಾಟ್ ಯುವರ್ ಸ್ಮೆಲ್. ಓಕೆ, ದಟ್ ಈಸ್ ನಾಟ್ ಯುವರ್ ಸ್ಮೆಲ್. ಅದು ದ ಸ್ಮೆಲ್ ಆಫ್ ದಟ್ ಸ್ಯಾಂಡಲ್ವುಡ್. The sandalwood you are carrying, the smell will come. ಜನ ಸಂತೋಷ ಪಡ್ತಾರೆ, ಎಷ್ಟು ಚೆನ್ನಾಗಿದೆ ಸ್ಮೆಲ್ ಅಂತ. ಆದರೆ ಕ್ರೈಸ್ತರು, ನೀವು ಶ್ರೀಗಂಧವನ್ನ ಹೊತ್ಕೊಂಡು ಹೋಗಬೇಕಾದವರು. ಆ ಶ್ರೀಗಂಧ ಯೇಸು, ಆ ಶ್ರೀಗಂಧ ಪರಿಶುದ್ಧಾತ್ಮರು. That sandalwood is Jesus Christ, who died on the wooden cross. That fragrance of Christ should spread through you, through me, through the church, through the Christian family. ಅದೇ ನೀವು ಸ್ವಲ್ಪ ಸಮಯ ಕೊಟ್ಟಿಗೆ ಮನೆಯಲ್ಲಿ ಅಥವಾ ಜಾನುವಾರು ಸಾಕುವಂಥ ಸ್ಥಳದಲ್ಲಿ ನೀವು ಇದ್ದು ಕೆಲಸ ಮಾಡಿ ಆಮೇಲೆ ನೀವು ಅಲ್ಲಿಂದ ಹೊರಗಡೆ ಹೋಗಿ ಯಾವ ಸ್ಮೆಲ್ ಬರುತ್ತೆ? ಸಂದೇಗಣ್ಣ ಅವ್ರ ಮನೇಲಿ ಹಸು ಸಾಕ್ತಾರೆ, ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದೆಲ್ಲ ಬರುವಾಗ ಸ್ಮೆಲ್ ಏನು ಬರುತ್ತೆ? ಹಸುದು, ಸಗಣಿದು, ಕೊಟ್ಟಿಗೆ ಮನೆದು ಸ್ಮೆಲ್ ಬರುತ್ತಲ್ವಾ? ಬರುತ್ತಾ ಸಂದೇಗಣ್ಣ? ಬರುತ್ತೆ. ಆದ್ದರಿಂದ ನೀವು ಗಂಧದ ಜೊತೆಗೆ ಇರಬೇಕು, ಸಗಣಿ ಜೊತೆಗೆ ಇರಬಾರ್ದು. ಸಗಣಿ ಸಂಪರ್ಕ ಇಟ್ಕೊಂಡ್ರೆ ನೀವು ಹೋಗುವಲ್ಲೆಲ್ಲ ಸಗಣಿ ಸ್ಮೆಲ್ ಬರುತ್ತೆ. ಗಂಧದ ಸಂಪರ್ಕ ಇಟ್ಕೊಂಡ್ರೆ ಹೋದಲ್ಲೆಲ್ಲ ಗಂಧದ ಸ್ಮೆಲ್ ಬರುತ್ತೆ. ನೀವು ಹೋಗಿ ದೊಡ್ಡ ಎಕ್ಸ್ಟ್ರಾ ಪ್ರೇಯರ್ ಏನು ಮಾಡೋದು ಬೇಕಾಗಿಲ್ಲ, ದೊಡ್ಡ ಶೋ ಆಫ್ ಎಲ್ಲ ಮಾಡೋದು ಬೇಕಾಗಿಲ್ಲ. ಯು ಜಸ್ಟ್ ಸಿಂಪ್ಲಿ ಗೋ, ಸ್ಮೆಲ್ ವಿಲ್ ಕಮ್. ಬ್ಯಾಡ್ ಸ್ಮೆಲ್ ಹೋಗುತ್ತೆ, ಗುಡ್ ಸ್ಮೆಲ್ ಬಂದಾಗ. ವೆನ್ ಲೈಟ್ ಕಮ್ಸ್, ಡಾರ್ಕ್ನೆಸ್ ವಿಲ್ ಗೋ. ಯು ಆರ್ ದ ಲೈಟ್. You are the light. You are the light. You are the light. The marvelous light is shining through you. Jesus Christ, the marvelous light of this world. And Jesus shines through you. And God wants to eliminate the darkness from this world through you. That is your ministry. That is the first ministry. ಅದರಿಂದ ಯಾರಿಗೂ ನನಗೆ ಮಿನಿಸ್ಟ್ರಿ ಇಲ್ಲ ಬ್ರದರ್, ನಿನಗೆ ಏನು ಮಿನಿಸ್ಟ್ರಿ ಬೇಕಾಗಿತ್ತು? ಅಲ್ಲ, ನಮಗೆ ಹಾಡೋ ಮಿನಿಸ್ಟ್ರಿ ಇಲ್ಲ, ಕುಣಿಯೋ ಮಿನಿಸ್ಟ್ರಿ ಇಲ್ಲ, ಡ್ಯಾನ್ಸ್ ಮಾಡೋ ಮಿನಿಸ್ಟ್ರಿ ಇಲ್ಲ. ನಾವು ಮತ್ತೆ ಪ್ರೇಯರ್ ಗ್ರೂಪಲ್ಲಿದ್ದು ಏನು ಮಾಡೋದು? ಹೌದಾ? ಸುಮಾರು ಜನ ಹೋಗ್ಬಿಟ್ರು ನಮ್ಮ ಮಿನಿಸ್ಟ್ರಿಯಿಂದ, ನಮ್ಮ ಗ್ರೂಪಿಂದ. ಯಾಕೆ ಅಂದರೆ ಅವ್ರಿಗೆ ಮಿನಿಸ್ಟ್ರಿ ಇಲ್ಲ. ಅವರಿಗೆ ಮಿನಿಸ್ಟ್ರಿ ಬೇಕು. ಏನು ಮಿನಿಸ್ಟ್ರಿ? ಮೈಕ್ ಕೊಡಬೇಕು. ಇರೋದು 3 ಮೈಕು, ಎಷ್ಟು ಜನ ಕೊಡಲಿಕ್ಕಾಗತ್ತೆ? ಅದು ಒಡೆದೋಗಿದೆ. ಈಗ ಇರೋದೊಂದು ಕೀಬೋರ್ಡು, ಇನ್ನು ಕೆಲವರು ತಬಲ ಎಲ್ಲ ತಗೊಂಡು ಬಂದು ಇಟ್ಕೊಂಡು ಬಾರಿಸ್ಕೋಬೇಕಷ್ಟೆ. ಸೊ ಮಿನಿಸ್ಟ್ರಿ ಇಲ್ಲ. ಕೆಲವ್ರು ಹೇಳ್ತಾರೆ, ಮೊದಲು ಒಳ್ಳೆ ಮಿನಿಸ್ಟ್ರಿ ಇತ್ತು, ಈಗ ಮಿನಿಸ್ಟ್ರಿನೇ ಇಲ್ಲ. ಅವರಿಗೆ ಅವರ ಮಿನಿಸ್ಟ್ರಿ ಗೊತ್ತಿಲ್ಲ. Every Christian has ministry. The ministry is to carry the Christ, the fragrance of Christ. Hallelujah. ಯೇಸುವೇ ಸ್ತೋತ್ರ. ಎಲ್ಲಿ ಈ ಮಿನಿಸ್ಟ್ರಿ ಮಾಡೋದು? ಮಿನಿಸ್ಟ್ರಿ ಮಾಡಲಿಕ್ಕೆ ಸ್ಟೇಜ್ ಬೇಡ. ಇನ್ your family, you can start your ministry. Family ministry. ಕುಟುಂಬದಲ್ಲಿ ಪ್ರಾರಂಭಿಸಿ. It should go to the ends of the earth. Should begin from Jerusalem.
ಎಂಡ್ಸ್ ಆಫ್ ದಿ ಅರ್ತ್. ಕೆಲವರು ಇದ್ದಾರೆ, ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ನೋ, ಯೇಸು ಹಾಗೆ ಹೇಳಲಿಲ್ಲ. ಬಿಗಿನ್ ದೇರ್, ಗೋ ಟು ದ ಎಂಡ್ಸ್ ಆಫ್ ದಿ ಅರ್ತ್. ಎಂಡ್ಸ್ ಆಫ್ ದಿ ಅರ್ತಿಂದ ಮನೆಗೆ ಬರೋ ಯೋಚನೆ ಮಾಡಬೇಡಿ. ಕೆಲವರಿಗೆ ಆಸೆ, ಫಾರಿನಿಗೆ ಹೋಗ್ಬೇಕು ಬ್ರದರ್, ವೀಸಾ ಮಾಡಿಸ್ತಾ ಇದ್ದೀನಿ, ಎಲ್ಲರೂ ಹೊರಗಡೆ ಹೋಗಿ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ, ನಾವು ಹೋಗ್ತೀವಿ ಬ್ರದರ್. ಒಂದು ಪ್ರಾಫೆಸಿ ಇದ್ದರೆ ಹೇಳಿ. ನಮಗೆ ಪ್ರಾಫೆಸಿ ಹೇಳಿ ಅಭ್ಯಾಸನೂ ಇಲ್ಲ, ಅದು ಗೊತ್ತೂ ಇಲ್ಲ. ಎನಿವೆ, ಅದು ಬೇಡ. ಯಾರೊಬ್ರು ಕೇಳಿದರು, ಅದಕ್ಕೆ ಹೇಳಿದ್ದೆ, ಆಯಿತಾ? ಯಾರೊಬ್ರು ಕೇಳಿದ್ರು ಈ ಥರ ಹೊರಗಡೆ ಹೋಗಿ ಮಿನಿಸ್ಟ್ರಿ ಮಾಡಬೇಕು, ಹೊರ ದೇಶಕ್ಕೆ ಹೋಗಿ ಮಿನಿಸ್ಟ್ರಿ ಮಾಡಬೇಕು, ಅದಕ್ಕೆ ಒಂದು ಪ್ರವಾದನೆ ಇದ್ದರೆ ಹೇಳಿ, ದೇವರೇನು ಹೇಳ್ತಾರೆ, ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿ ಹೇಳಿ ಅಂತ ಪ್ರೇಯರ್ ಮಾಡಿಸ್ಬಿಟ್ರು ನನ್ನ ಹತ್ರ. ನಾನು ಪ್ರೇಯರ್ ಮಾಡಿಬಿಟ್ಟೆ. ಏನಾದರೂ ಕಾಣ್ತಾ ಇದೆಯಾ? ಏನೂ ಕಾಣ್ತಾ ಇಲ್ಲಪ್ಪ. ಮತ್ತೆ ಪ್ರೇಯರ್ ಮಾಡಿಸಿದ್ರು, ಮತ್ತೆ ಪ್ರೇಯರ್ ಮಾಡಿದೆ. ಬ್ರದರ್ ಈಗ ಏನಾದರೂ ಕಾಣ್ತಾ ಇದೆಯಾ? ಏನೂ ಕಾಣ್ತಾ ಇಲ್ಲಪ್ಪ. ಆಮೇಲೆ ಬಿಟ್ಬಿಟ್ರು. ಸೊ ಆ ರೀತಿ ಕೆಲವರಿಗೆ ಅಲ್ಲಿ ಹೋಗಬೇಕು. ಸೊ ಜೀಸಸ್ ಸೇಸ್, ಸ್ಟಾರ್ಟ್ ಯುವರ್ ಮಿನಿಸ್ಟ್ರಿ ಫ್ರಮ್ ಜೆರುಸಲೇಮ್. ಮೊದಲು ಜೆರುಸಲೇಮಿನಲ್ಲೂ, ಅದಾದಮೇಲೆ ಹಾಗೆ 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 ಜಗತ್ತಿನ ಕಟ್ಟ ಕಡೆಯವರೆಗೆ. ಡೋಂಟ್ ಬಿ ಎ ಲೇಜಿ ಸರ್ವೆಂಟ್ ಆಫ್ ಗಾಡ್ ಸಿಟ್ಟಿಂಗ್ ಓನ್ಲಿ ಇನ್ ದ ಫ್ಯಾಮಿಲಿ. ನಾನು ನನ್ನ ಕುಟುಂಬ ಅಲ್ಲ. ಗೋ ಟು ದ ಎಂಡ್ಸ್ ಆಫ್ ದಿ ಅರ್ತ್. ಈಗ ಯಾರಾದರೂ ನಿಮಗೆ ಕೇಳಿದರೆ, ನೀವು ಕ್ರಿಶ್ಚಿಯನ್ ಅಲ್ವಾ, ವಾಟ್ ಈಸ್ ಯುವರ್ ಮಿನಿಸ್ಟ್ರಿ, ಏನು ನಿಮ್ಮ ಸೇವೆ ಕೇಳಿದರೆ, ಕ್ಯಾರಿಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎವ್ರಿವೇರ್. ಯಾರಾದರೂ ಕೇಳಿದರೆ ಏನು ಹೇಳಬೇಕು? ನಿಮ್ಮ ಸೇವೆ ಏನು ಕೇಳಿದರೆ? ಹಾಡೋದು. ನಮ್ಮ ಸೇವೆ ಹಲಲರ ಅಂತ ಬೀಳ್ಸೋದೆ ನಮ್ಮ ಸೇವೆ ಅಂತ ಹೇಳ್ಬೋದು ಕೆಲವರು. ನಮ್ಮ ಸೇವೆ ಕಣ್ಣು ಮುಚ್ಕೊಂಡು ಎಲ್ಲರ ಬಗ್ಗೆ ಭವಿಷ್ಯ ಹೇಳೋದೇ ನಮ್ಮ ಸೇವೆ ಅಂತ. ಅವಾಗ ನೀವು ಹೇಳಬೇಕು, ನನ್ನ ಸೇವೆ ಏನು ಅಂದರೆ, ದೇವರು ನನ್ನನ್ನು ಲೋಕದಿಂದ ಆರಿಸ್ಕೊಂಡಿದ್ದಾರೆ, ಕೊಚ್ಚೆಯಿಂದ ಆರಿಸ್ಕೊಂಡು ರಾಜಯಾಜಕ ವರ್ಗವಾಗಿ ನಿಲ್ಲಿಸಿ ಅವರನ್ನೇ ಹೊತ್ಕೊಂಡು ಹೋಗುವ ಒಂದು ಸೇವೆ ಕೊಟ್ಟಿದ್ದಾರೆ, ಅವ್ರನ್ನ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅಷ್ಟೇ, ಸಿಂಪಲ್. ಅದಕ್ಕೆ ಬೈಬಲ್ ಗೊತ್ತಾಗಬೇಕಾ? ಏನು ಬೇಡ. ಅದಕ್ಕೆ ಹಾಡು ಗೊತ್ತಿರಬೇಕಾ? ಏನು ಬೇಕಾಗಿಲ್ಲ. ಅದಕ್ಕೆ ಟ್ಯಾಲೆಂಟ್ ಬೇಕಾ? ಏನು ಬೇಡ. ಇಟ್ಸ್ ಫ್ರೀ ಗಿಫ್ಟ್ ಆಫ್ ಗಾಡ್. ಎದ್ದು ನಿಂತ್ಕೊಳ್ಳೋಣ, ಸಮಯ ಆಗೋಯ್ತು. ಇನ್ನೂ 2 ಪಾಯಿಂಟ್ ಇದೆ, ಅದು ಆಮೇಲೆ ನೋಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ, ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸೇವೆಯನ್ನು ನನಗೆ ನೀವು ಕೊಟ್ಟಿದ್ದೀರಪ್ಪ. ಆದರೆ ಎಷ್ಟೋ ಬಾರಿ ನಾನು ಆ ಮುತ್ತನ್ನು ತುಳಿದು ಬಿಟ್ಟಿದ್ದೇನೆ. ವ್ಯರ್ಥವಾದ ಆಲೋಚನೆಗಳಲ್ಲಿ, ಮಾತುಕತೆಗಳಲ್ಲಿ ದೇವಾ ನಾನು ಮಗ್ನಳಾಗಿ ಹೋದೆ. ಇತರರಿಗೆ ನೀವು ಕೊಟ್ಟ ಆತ್ಮೀಕ ವರದಾನಗಳನ್ನು, ಸೇವೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಟಿದ್ದೇನೆ ಸ್ವಾಮಿ. ನೀವು ನನಗೆ ಕೊಟ್ಟ ಸೇವೆ ಎಷ್ಟು ಮಹತ್ತರವಾದುದು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೊಟ್ಟೆ ಕಿಚ್ಚು ಪಟ್ಟಿದ್ದೇನೆ, ಗೊಣಗುಟ್ಟಿದ್ದೇನೆ, ಬೇಸರಗೊಂಡಿದ್ದೇನೆ. ಐ ಆಮ್ ಸಾರಿ ಲಾರ್ಡ್, ನನ್ನ ಕ್ಷಮಿಸಿರಿ. ಇಂಥ ಶ್ರೇಷ್ಠ ಸೇವೆಯನ್ನು ಅಯೋಗ್ಯನಾದ ನನಗೆ ಕೊಟ್ಟು ನನ್ನ ಅಯೋಗ್ಯತೆಯನ್ನು ನೀಗಿಸಿ ಯೋಗ್ಯನನ್ನಾಗಿ ಮಾಡಿದ ಕರುಣೆ ಉಳ್ಳ ನನ್ನ ತಂದೆಯಾದ ದೇವರೇ, ಪ್ರಭು ಯೇಸುವೆ, ಪರಿಶುದ್ಧಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ ವಂದನೆ, ವಂದನೆ, ವಂದನೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರ ಯೇಸುವೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್.